ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿವರಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ತಾಂ ಮಂತ್ರವರ್ಣೈರನುವರ್ಣನೀಯಾಂ ಶರ್ವೇಂದ್ರಪೂರ್ವೈರಭಿವಕ್ತು ಕಾಮೇ ಸಂಕ್ಷಿಪ್ತವಾಕ್ಯೇ ಮಯಿ ಮಂದಬುದ್ಧೌ ಸಂತೋ ಗುಣಾಢ್ಯಾಃ ಕರುಣಾಂ ಕ್ರಿಯಾಸುಃ. ಈ ಒಂದು ಪದ್ಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ನಾನು ವಾಯುದೇವರ ಬಗ್ಗೆ ಏನೋ ಹೇಳಲಿಕ್ಕೆ ಹೊರಟಿದ್ದೇನೆ, ನಾನು ಅಲ್ಪ ಬುದ್ಧಿಯುಳ್ಳವ, ನನಗೆ ಅವರ ಬಗ್ಗೆ ಹೆಚ್ಚಾಗಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಅವರನ್ನು ವರ್ಣಿಸಬೇಕು ಅಂತ ಅಪೇಕ್ಷೆ. ಆದ್ದರಿಂದ ಗುಣಗ್ರಾಹಿಗಳಾಗಿರತಕ್ಕಂತಹ ಸಾಧುಶ್ರೇಷ್ಠರು ಏನೋ ಅಲ್ಪ ಸ್ವಲ್ಪ ಹೇಳ್ತಕ್ಕಂತಹ ನನ್ನಲ್ಲಿ ಕುಪಿತರಾಗದೆ ದಯೆ ತೋರಬೇಕು ಎಂಬುದನ್ನು ಈ ಒಂದು ಶ್ಲೋಕದಲ್ಲಿ ಹೇಳಿಕ್ಕೆ ಹೊರಟಿದ್ದಾರೆ. ಮುಖ್ಯಪ್ರಾಣದೇವರ ಅವತಾರ ಚರಿತ್ರೆ ಅದು ರುದ್ರ ಇಂದ್ರಾದಿ ದೇವತೆಗಳಿಂದಲೂ ವರ್ಣಿಸುವುದು ಕಷ್ಟ. ಯಾಕಂದರೆ ತಾಂ ಮಂತ್ರವರ್ಣೈ ಅನುವರ್ಣೀಯಾಂ, ರುದ್ರ ಇಂದ್ರ ಮೊದಲಾದ ದೇವತೆಗಳು ವೇದವಾಕ್ಯಗಳಿಂದ ವರ್ಣಿಸಲಿಕ್ಕೆ ಯೋಗ್ಯವಾಗಿರುವಂಥದ್ದು ವಾಯುದೇವರ ಚರಿತ್ರೆ. ಹಾಗಾಗಿ ವೇದದಲ್ಲಿ ತುಂಬ ಕಡೆ ಬಳಿತ್ಥಾ ಸೂಕ್ತ ಮೊದಲಾದ ಕಡೆಗಳಲ್ಲಿ ವಾಯುದೇವರ ವರ್ಣನೆ ಬರ್ತದೆ. ಹೀಗೆ ವೇದದಿಂದ ವರ್ಣಿಸಲ್ಪಡತಕ್ಕಂತಹ ವಾಯುದೇವರ ಚರಿತ್ರೆ ಅದು ನಮ್ಮಂತಹ ಸಾಮಾನ್ಯರಿಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರ ರುದ್ರಾದಿ ಶರ್ವೇಂದ್ರ ಪೂರ್ವೈಹಿ, ಶರ್ವ ಇಂದ್ರ, ರುದ್ರ ಇಂದ್ರ ಮೊದಲಾದ ದೇವತೆಗಳಿಂದಲೂ ಮಂತ್ರವರ್ಣೈ ಅನುವರ್ಣನೀಯಾಂ, ಮಂತ್ರವರ್ಣಗಳಿಂದ ವೇದ ಮಂತ್ರಗಳಿಂದ ವೇದವಾಕ್ಯಗಳಿಂದ ವರ್ಣಿಸಲು ಯೋಗ್ಯವಾಗಿರುವಂಥದ್ದು ಅವರ ಒಂದು ಚರಿತ್ರೆ. ತುಂಬ ಕಡೆ ವೇದಗಳಲ್ಲಿ ವಾಯುದೇವರ ವರ್ಣನೆ ಬರ್ತದೆ, ಅದನ್ನು ನಾನು ಮುಂದೆ ಹೇಳ್ತೇನೆ. ಅಂತಹ ರುದ್ರಾದಿ ದೇವತೆಗಳಿಂದ ವರ್ಣಿಸಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ವಾಯುದೇವರ ಚರಿತ್ರೆಯನ್ನು ನನ್ನಂತಹ ಮಂದ ಬುದ್ಧಿ ಉಳ್ಳಂತಹ ನನ್ನಲ್ಲಿ ವರ್ಣಿಸುವಂತಹ ಸಾಮರ್ಥ್ಯ ಇಲ್ಲ. ಏಕೆ, ನನ್ನ ಮಾತುಗಳು ಬಹಳ ಸಂಕ್ಷಿಪ್ತ ವಾಕ್ಯ, ನನಗೆ ತುಂಬ ಮಾತಾಡಲಿಕ್ಕೆ ಬರಲ್ಲ, ಬಹಳ ಸಂಕ್ಷಿಪ್ತವಾಗಿ ಮಾತಾಡಲಿಕ್ಕೆ ಬರುವಂಥದ್ದು. ಅಂತಹ ನನ್ನಲ್ಲಿ ನಾನು ವಾಯುದೇವರ ಚರಿತ್ರೆಯನ್ನು ವರ್ಣಿಸುವಾಗ ಏನಾದರೂ ಲೋಪದೋಷಗಳಾಗ್ಬೋದು. ಆದ್ದರಿಂದ ಗುಣಾಢ್ಯರಾಗಿರತಕ್ಕಂತಹ, ಗುಣಗಳನ್ನು ಮಾತ್ರ ಗ್ರಹಿಸ್ತಕ್ಕಂತಹ ಸಜ್ಜನರು ನನ್ನ ಮೇಲೆ ಕರುಣೆಯನ್ನುಂಟು ಮಾಡಲಿ, ದಯೆ ತೋರಲಿ ಎಂಬ ವಿಚಾರವನ್ನು ಈ ಒಂದು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ತಾಂ ಮಂತ್ರವರ್ಣೈ ಅನುವರ್ಣನೀಯಾಂ ಶರ್ವೇಂದ್ರ ಪೂರ್ವೈ
ಅಪಿ ವಕ್ತುಕಾಮೆ ಸಂಕ್ಷಿಪ್ನುವಾಕ್ಯೆ ಮಯಿ ಮಂದಬುದ್ಧೌ ಸಂತಃ ಗುಣಾಢ್ಯಾಃ ಕರುಣಾಂ ಕ್ರಿಯಾಸು. ಅನ್ವಯ: ಶರ್ವೇಂದ್ರಪೂರ್ವೈಃ ಅಪಿ ಮಂತ್ರವರ್ಣೈಃ ಅನುವರ್ಣನೀಯಾಂ ತಾಂ ವಕ್ತುಕಾಮೆ ಮಂದಬುದ್ಧೌ ಸಂಕ್ಷಿಪ್ತವಾಕ್ಯೆ ಮಯಿ ಗುಣಾಢ್ಯಾಃ ಸಂತಃ ಕರುಣಾಂ ಕ್ರಿಯಾಸು. ಗುಣಾಢ್ಯಾಃ ಸಂತಃ ಅಂದರೆ ಗುಣಗಳಿಂದ ಕೂಡಿರತಕ್ಕಂತಹ. ಯಾವ ಗುಣ? ಗುಣಗಳನ್ನು ಗ್ರಹಿಸುವ ಗುಣ. ಗುಣ ಮಾತ್ರ ಗ್ರಹಣ ಮಾಡತಕ್ಕಂತಹ, ಗುಣವೇ ಮೊದಲಾದ ಗುಣಗಳಿಂದ ತುಂಬಿರತಕ್ಕಂತಹ ಸಂತಹ ಸಜ್ಜನರು ಕರುಣಾಂ ಕ್ರಿಯಾಸುಹು, ನನ್ನಲ್ಲಿ ಕರುಣೆಯನ್ನು ಉಂಟು ಮಾಡಲಿ, ನನ್ನ ಮೇಲೆ ದಯ ತೋರಲಿ. ಯಾಕೆ ನಿಮಗೆ ವರ್ಣಿಸ್ಲಿಕ್ಕೆ ಆಗೋದಿಲ್ವಾ ಅಂದರೆ, ಅದಕ್ಕೆ ಶರ್ವೇಂದ್ರ ಪೂರ್ವೈಹಿ ಅಪಿ, ಶರ್ವ ಇಂದ್ರ, ಶರ್ವ ಅಂದರೆ ರುದ್ರ, ರುದ್ರದೇವರಿಂದಲೂ ಹಾಗೂ ಇಂದ್ರ ಮೊದಲಾದ ದೇವತೆಗಳಿಂದಲೂ ವರ್ಣಿಸಲಿಕ್ಕೆ ಅನುವರ್ಣನೀಯ ಮಂತ್ರವರ್ಣೈ ವೇದವಾಕ್ಯಗಳಿಂದ ಅನುವರ್ಣನೀಯಾಂ ವರ್ಣಿಸಲು ಯೋಗ್ಯವಾದ ತಾಂ ಆ ವಾಯುದೇವರ ಚರಿತ್ರೆಯನ್ನು ವಕ್ತುಕಾಮೆ, ವಕ್ತುಂ ಕಾಮ, ಹೇಳಬೇಕೆಂಬ ಕಾಮ ಅಂದರೆ ಇಚ್ಛೆ, ಹೇಳಬೇಕೆಂಬ ಅಪೇಕ್ಷೆಯುಳ್ಳಂತಹ ಮಂದಬುದ್ಧೌ ಅಲ್ಪಬುದ್ಧಿಯುಳ್ಳಂತಹ ಸಂಕ್ಷಿಪ್ತವಾಕ್ಯೆ ಸಂಕ್ಷೇಪವಾದ ಮಾತುಗಳುಳ್ಳ ಮೈ ನನ್ನಲ್ಲಿ ಗುಣಾಢ್ಯಾಹ ಗುಣಗಳನ್ನು ಮಾತ್ರ ಗ್ರಹಿಸುವಿಕೆ ಮೊದಲಾದ ಗುಣಗಳಿಂದ ಕೂಡಿದ ಸಂತಹ ಸಜ್ಜನರು ಕರುಣಾಂ ನನ್ನಲ್ಲಿ ಕರುಣೆಯನ್ನು ಕ್ರಿಯಾಸುಹು ಮಾಡಲಿ ಅಂತ ಪದಪದಾರ್ಥ. ಇನ್ನೊಮ್ಮೆ ಹೇಳ್ತೇನೆ. ಶರ್ವೇಂದ್ರ ಪೂರ್ವೈಹಿ ರುದ್ರ ಮತ್ತು ಇಂದ್ರ ಮೊದಲಾದ ದೇವತೆಗಳಿಂದಲೂ ಮಂತ್ರವರ್ಣೈ ವೇದ ಮಂತ್ರಗಳಿಂದ ಅನುವರ್ಣನೀಯಾಂ ವರ್ಣಿಸಲು ಶಕ್ಯವಾಗಿರತಕ್ಕಂತಹ ಯೋಗ್ಯವಾಗಿರತಕ್ಕಂತಹ ತಾಂ ಆ ವಾಯುದೇವರ ಅವತಾರ ಚರಿತ್ರೆಯನ್ನು ವಕ್ತುಕಾಮೆ ಹೇಳದ ಅಪೇಕ್ಷೆ ಉಳ್ಳಂತಹ ಮಂದಬುದ್ಧೌ ಮಂದಬುದ್ಧಿಯಾಗಿರತಕ್ಕಂತಹ ಅಲ್ಪಬುದ್ಧಿಯಾಗಿರತಕ್ಕಂತಹ ಸಂಕ್ಷಿಪ್ತವಾಕ್ಯೆ ಸಂಕ್ಷಿಪ್ತವಾದ ಮಾತುಗಳು ಉಳ್ಳಂತಹ ಮೈ ನನ್ನಲ್ಲಿ ಗುಣಾಢ್ಯಾಹ ಗುಣಗಳನ್ನು ಮಾತ್ರ ಗ್ರಹಿಸುವಿಕೆ ಮೊದಲಾದ ಗುಣಗಳಿಂದ ಕೂಡಿರತಕ್ಕಂತಹ ಸಂತಹ ಉತ್ತಮ ಜನರು ಕರುಣಾಂ ಕ್ರಿಯಾಸುಹು ದಯೆಯನ್ನು ಕ್ರಿಯಾಸುಹು ಮಾಡಲಿ ಅಂತ ಈ ಶ್ಲೋಕದ ಪದಪದಾರ್ಥ. ಅನುವರ್ಣಯಿತು ಯೋಗ್ಯ ಅನುವರ್ಣನೀಯ, ಅನುವರ್ಣನೆ ಮಾಡಲಿಕ್ಕೆ ಯೋಗ್ಯವಾಗಿರುವಂಥದ್ದು ಅನುವರ್ಣನೀಯ. ಅನುವರ್ಣಯಿತು ಯೋಗ್ಯ ಅನುವರ್ಣನೀಯ. ಶರ್ವೇಂದ್ರ ಪೂರ್ವೈಹಿ ಶರ್ವ ಅಂದರೆ ರುದ್ರ ಇಂದ್ರ ಇವರೇ ಮೊದಲಾದ ದೇವತೆಗಳಿಂದ ಶರ್ವಶ್ಚ ಇಂದ್ರಶ್ಚ ಶರ್ವೇಂದ್ರೌ ಪೂರ್ವೌ ಯಶಾಂತೆ ಶರ್ವೇಂದ್ರ ಪೂರ್ವಾಹ ತೈ ಶರ್ವೇಂದ್ರ ಪೂರ್ವೈಹಿ ರುದ್ರನೇ ಮೊದಲಾದ ದೇವತೆಗಳಿಂದ ಹೇಳಲಿಕ್ಕೆ ಉಚಿತವಾಗಿರುವಂಥದ್ದು. ವಕ್ತು ಕಾಮೆ ವಕ್ತುಂ ಕಾಮಃ ಯಸ್ಯ ಸಹ ವಕ್ತು ಕಾಮಃ. ಮಂದಬುದ್ಧಿ ಮಂದವಾದ ಬುದ್ಧಿ ಉಳ್ಳವ, ಮಂದಾ ಬುದ್ಧಿ ಯಸ್ಯ ಸಹ ಮಂದಬುದ್ಧಿ ತಸ್ಮಿನ್. ಗುಣಾಢ್ಯಾಹ ಗುಣೈ ಆಢ್ಯಾಹ ಗುಣಾಢ್ಯಾಹ. ಕ್ರಿಯಾಸುಹು ಇದು ಕೃಂಗ್ ಧಾತು, ಡುಕ್ನುಕರಣೆ ಧಾತು. ಕೃಂಗ್ ಅಂದರೆ ಮಾಡುವುದು ಅಂತ ಅರ್ಥ. ಅದರ ಆಶೀರ್ಲಿಂಗ್ ಕ್ರಿಯಾತ್ ಕ್ರಿಯಾಸ್ತಾಂ ಕ್ರಿಯಾಸು, ಕ್ರಿಯಾ ಕ್ರಿಯಾಸ್ತಂ ಕ್ರಿಯಾಸ್ತ, ಕ್ರಿಯಾಸಂ ಕ್ರಿಯಾಸ್ವ ಕ್ರಿಯಾಸ್ಮ. ಅದರ ಕ್ರಿಯಾತ್ ಕ್ರಿಯಾಸ್ತಾಂ ಕ್ರಿಯಾಸು, ಸಜ್ಜನರು ಕ್ರಿಯಾಸು ಮಾಡಲಿ. ಇಷ್ಟು ಈ ಶ್ಲೋಕದಲ್ಲಿ ಬರ್ತಕ್ಕಂತಹ ವಿಚಾರ. ವೇದ ಮಂತ್ರಗಳಿಂದ ವಾಚ್ಯರಾಗಿರ್ತಕ್ಕಂಥವರು ವಾಯುದೇವರು. ಅಂಥವರ ಬಗ್ಗೆ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಏನಾದರೂ ಹೇಳಿದರೆ ನೀವು ಅದನ್ನು ನನ್ನ ಮೇಲೆ ದಯೆ ತೋರಬೇಕು ಅಂತ ಹೇಳ್ತಾರೆ. ಅದರ ಮೇಲೆ ಪ್ರಶ್ನೆ ಬರುತ್ತೆ, ಯಾಕಪ್ಪ ಸುಮ್ಮನೆ? ಹೌದು, ವಾಯುದೇವರ ಚರಿತ್ರೆ ಬಹಳ ವಿಶಾಲವಾಗಿರುವಂಥದ್ದು, ಅಗಮ್ಯವಾಗಿರುವಂಥದ್ದು, ಅವರ ಮಹಿಮೆಯನ್ನು ನಮಗೆ ತಿಳ್ಕೊಳ್ಳಿಕ್ಕಾಗಲ್ಲ. ಸರಿ, ನೀನು ಮಂದ ಬುದ್ಧಿ, ನಿನಗೆ ಹೆಚ್ಚು ಮಾತಾಡಲಿಕ್ಕಾಗಲ್ಲ, ಸುಮ್ಮನೆ ಕೂತ್ಕೋ, ಯಾಕೆ ವರ್ಣನೆ ಮಾಡ್ತೀಯ ಅಂದರೆ, ನನ್ನ ಮನಃಶುದ್ಧಿಗೋಸ್ಕರವಾಗಿ ನಾನು ವರ್ಣನೆ ಮಾಡ್ತೇನೆ ಅಂತ ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಉಚ್ಚಾವಚಾಹ ಏನ ಸಮಸ್ತ ಚೇಷ್ಟಾಹ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂ ತೂತ್ತಮ ಶ್ಲೋಕ ಶಿಖಾಮಣೀನಾಂ ಮನೋವಿಶುದ್ಧಿ ಚರಿತಾನುವಾದಃ.
ಉಚ್ಚಾವಚಾಹ ಏನ ಸಮಸ್ತಚೇಷ್ಟಾಃ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ ಕಿಂತು ಉತ್ತಮಶ್ಲೋಕಶಿಖಾಮಣೀನಾಂ ಮನೋವಿಶುದ್ಧೈ ಚರಿತಾನುವಾದಃ. ಅನ್ವಯ: ಏನ ಉಚ್ಚಾವಚಾಃ ಸಮಸ್ತಚೇಷ್ಟಾಃ ಸ್ಯುಃ ತತ್ರ ಕಿಂ ಚರಿತಂ ಚಿತ್ರಂ ನಿವೇದ್ಯಂ ಕಿಂತು ಉತ್ತಮಶ್ಲೋಕಶಿಖಾಮಣೀನಾಂ ಚರಿತಾನುವಾದಃ ಮನೋವಿಶುದ್ಧೈ ಭವತಿ. ವಾಯುದೇವರ ಚರಿತ್ರೆಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರ ಚೇಷ್ಟೆಗಳು ಉಚ್ಚಾವಚಾಹ, ಅನೇಕ ಬಗೆಯಾಗಿರತಕ್ಕಂತಹ ಚೇಷ್ಟೆಗಳು, ಅವುಗಳನ್ನು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಅನೇಕ ಬಗೆಯಾಗಿರತಕ್ಕಂತಹ ಸಮಸ್ತ ಚೇಷ್ಟ, ಅನೇಕ ಕಾರ್ಯಗಳು, ಅವುಗಳಲ್ಲಿ ಯಾವ ಚರಿತ್ರೆಯು ಆಶ್ಚರ್ಯಕರವಾದದ್ದು, ಯಾವುದನ್ನು ವರ್ಣಿಸಬೇಕು ಅಂತ ಗೊತ್ತಾಗೋದಿಲ್ಲ. ಅಂತಹ ಚರಿತ್ರೆ, ಅಂತಹ ಕ್ರಿಯೆಗಳು ಅವರದ್ದು. ಏಕೆಂದರೆ ಮುಖ್ಯ ಪ್ರಾಣದೇವರು ನಮ್ಮನ್ನು ಎಲ್ಲ ಆಪತ್ತುಗಳಿಂದ ರಕ್ಷಿಸ್ತಾ ಇದ್ದಾರೆ. ಬಹಳ ಶ್ರೇಷ್ಠವಾಗಿರತಕ್ಕಂತಹ ಕಾರ್ಯಗಳು. ಹಾಲಾಹಲ ವಿಷವನ್ನು ಕುಡಿದ ನಿದರ್ಶನ ನಾವು ಸಮುದ್ರ ಮಥನ ಕಾಲದಲ್ಲಿ ನೋಡ್ತೇವೆ. ಆ ಲೋಕಕಂಟಕನಾಗಿರ್ತಕ್ಕಂತಹ ಕಲಿ ಬ್ರಹ್ಮನ ವರದಿಂದ ಕೊಬ್ಬಿ ಶಿವನಿಗೂ ಸಿಂಹಸಪ್ರನಾಗಿದ್ದ. ಆ ಒಂದು ವಿಷಬಾಧೆಯನ್ನು ಸಹಿಸಲು ಅಶಕ್ಯರಾದಾಗ ಪ್ರಾಣದೇವರು ಘಟಘಟನೆ ಕುಡಿದನ್ನು ಅರಿದುಕೊಂಡ್ಬಿಡ್ತಾರೆ. ಅಂತಹ ಪ್ರಾಣದೇವರು ಅವರನ್ನು ವರ್ಣನೆ ಮಾಡ್ತಾರೆ. ಅಂಜಿದವರಿಗೆ ವಜ್ರ ಪಂಜರ ನೆನಿಪ ಪ್ರಭಂಜನ ಪ್ರಭುವೇ, ಪ್ರತಿದಿನ ನಮ್ಮ ಭಯ ಭಂಜಿಸಿ ಕಾಯೋ ಬಹುರೂಪ, ಭವಿಷ್ಯದ್ವಿಧಾತನೇ ತವ ಚರಣ ಸೇವಿಪೆನು, ಶ್ರವಣ ಮನನಾದಿ ಭಕುತಿ ನಿನ್ನಲ್ಲಿ ಮಾಧವನಲ್ಲಿ ಕೊಟ್ಟು ಸಲಹಯ್ಯ, ಕರಿಮುಖ್ಯ ದೈತ್ಯರ ಉಪಟಳವ ಪರಿಹರಿಸಿ ಮತ್ಕುಲ ಗುರುವೇ ಸಲಹೋ ಕಾರುಣ್ಯ ಸಿಂಧು, ನಿನ್ನ ಒಲುಮೆಯಿಂದಲೇ ಹರಿಕಾಯುವ ಭಾರತೀಯ ರಮಣ ಮದ್ವಾರ ನಿನ್ನದು ಎನ್ನ ಅಪಾರ ದೋಷಗಳ ಎಣಿಸದೆ ಸಂತೈಸೋ ಕಾರುಣ್ಯ ಸಿಂಧು ಎಂದೆಂದು ಶ್ರೀಶ ಸದ್ಮನೆ ಜೀವರಾಶಿಯೊಳಗೆ 1,20,600 ಹಗಲಿರಲು ಶ್ವಾಸ ಜಪ ಮಾಡಿ ಹರಿಗೀವಿ ತಾಸಿಗುಂಬೈ 100 ಶ್ವಾಸ ಜಪಗಳ ಮಾಡಿ ಬೇಸರದೆ ನಮ್ಮ ಸಲಹುವಿ ಶ್ರೀ ಭಾರತೀಶ ನಿನ್ನ ಅಡಿಗೆ ಶರಣೆಂಬೆ. ಬಲದೇವ ನೀನೇ ಬೆಂಬಲವಾಗಿ ಇರಲು ದುರ್ಬಲ ಕಾಲ ಕರ್ಮ ಕೆಡಿಸೋದೆ ನಿನ್ನ ಹಂಬಲು ಉಳ್ಳ ಜನರು ಜಗದಳು ಹಾಲಾಹಲವನುಂಡು ಪಾಲಿಸಿದೆ ಜಗವ ಕರುಣಾಳು ಪವಮಾನ ಎಂಬುದಾಗಿ ಜಗನ್ನಾಥದಾಸರು ತತ್ವಸುವಾಲಿಯಲ್ಲಿ ಅವರನ್ನು ಕೊಂಡಾಡ್ತಾರೆ. ಮುಖ್ಯಪ್ರಾಣದೇವರ ಅಪಾರವಾಗಿರ್ತಕ್ಕಂತಹ ಚೇಷ್ಟೆಗಳು, ಅವುಗಳು ನಮಗೆ ತಿಳ್ಕೊಳ್ಳಿಕ್ಕಾಗಲ್ಲ. ಗೊತ್ತಿದ್ರೂ ಯಾವುದನ್ನು ಹೇಳೋದು ಅಂತ ಗೊತ್ತಾಗಲ್ಲ. ಎಲ್ಲ ಪ್ರಾಣಿಗಳ ಹೃದ್ದೇಶದಲ್ಲಿ, ಹೃದಯ ಗುಹೆಯಲ್ಲಿ ನೆಲೆಸಿರ್ತಕ್ಕಂತಹ ಸರ್ವನಿಯಾಮಕನಾಗಿರತಕ್ಕಂತಹ ಪರಮಾತ್ಮ ತನ್ನ ಇಚ್ಛಾನುಸಾರವಾಗಿ ಎಲ್ಲ ಪ್ರಾಣಿಗಳನ್ನು ಯೋಗ್ಯತೆಗೆ ಅನುಗುಣವಾಗಿ ಭಿನ್ನ ಭಿನ್ನ ಕರ್ಮಗಳಲ್ಲಿ ತೊಡಗಿಸ್ತಾನೆ. ಯಾರ ಮೂಲಕವಾಗಿ? ಈ ಮುಖ್ಯ ಪ್ರಾಣದೇವರ ಮೂಲಕವಾಗಿ. ಅದರಿಂದ ಪ್ರಾಣಸ್ಯ ಸಕಾಶಾತ್ ಕರ್ಮ ಪ್ರವರ್ತನ್ ಇಚ್ಛತಿ ಭಗವಾನ್ ಎಂಬ ಮಾತನ್ನು ಹೇಳ್ತಾರೆ. ಮುಖ್ಯ ಪ್ರಾಣದೇವರು ಎಲ್ಲರಲ್ಲಿ ನಿಂತು ಭಗವಂತನ ನೆರಳಾಗಿ ನಿಂತು ಎಲ್ಲ ಪ್ರಾಣಿಗಳಿಗೆ ಅವ ಕರ್ಮಚಾರಕನಾಗಿರ್ತಾನೆ ಅಂತ ಅಲ್ಲಿ ಆ ವಿಚಾರ ಬರುತ್ತೆ. ನಾವೇನೇ ಕರ್ಮವನ್ನು ಮಾಡಿದರೂ ಕೂಡ ಅದನ್ನು, ಆ ಸತ್ಕರ್ಮಗಳನ್ನು ಭಗವಂತನಿಗೆ ಸಾಕ್ಷಾತ್ ಸಮರ್ಪಿಸ್ತಕ್ಕಂತಹ ಮಹಾಯೋಗ್ಯತೆ ಉಳ್ಳವರು ಮುಖ್ಯ ಪ್ರಾಣದೇವರು. ಅದಕ್ಕೆ ಈಶಾವಾಸ್ಯೋಪನಿಷತ್ತು ಹೇಳೋದು ತಸ್ಮಿನ್ನಪೋ ಮಾತರಿಶ್ವಾದದಾತಿ ಅಂತ ಹೇಳುತ್ತೆ. ನಾವು ಕರ್ಮಾಚರಣೆ ಮಾಡಬೇಕಾದ್ರೆ ನಾವು ಸ್ವತಂತ್ರರಲ್ಲ. ನಮ್ಮ ಅನಾದಿ ಯೋಗ್ಯತೆ ಪ್ರಾರಬ್ಧ ಕರ್ಮಗಳಿಗೆ ಅನುಸಾರವಾಗಿ ನಮ್ಮ ದೇಹದಲ್ಲಿರ್ತಕ್ಕಂತಹ ತತ್ವಾಭಿಮಾನಿ ದೇವತೆಗಳು, ಅವರಲ್ಲಿಯೂ ನಿಯಾಮಕರಾಗಿರ್ತಕ್ಕಂತಹ ಪ್ರಾಣದೇವರು ನಮ್ಮಿಂದ ಎಲ್ಲ ಶುಭಾಶುಭ ಕರ್ಮಗಳನ್ನು ಮಾಡಿಸ್ತಾ ಇರ್ತಾರೆ. ತಸ್ಮಿನ್ನಪೋ ಮಾತರಿಶ್ವಾದದಾತಿ ಎಂಬ ಮಾತಿನಂತೆ
ಪ್ರತಿಯೊಬ್ಬ ಜೀವರು ಮಾಡತಕ್ಕಂತಹ ಕರ್ಮಗಳನ್ನು ಭಗವಂತನಿಗೆ ಅವರು ಅರ್ಪಿಸ್ತಾರೆ. ಆ ವಾಯುದೇವರ ಹೃದಯ ಕಮಲವಾಸಿಯಾಗಿರ್ತಕ್ಕಂತಹ ನಮ್ಮ ಬಿಂಬಮೂರ್ತಿ ಗೊತ್ತಿಲ್ಲ ಯಾರು ಅಂತ, ಅಂತಹ ಬಿಂಬಮೂರ್ತಿಯ ಪೂಜಾ ರೂಪವಾಗಿ ನಾವು ಕರ್ಮಗಳನ್ನು ಆಚರಿಸ್ತಾ ಇರಬೇಕು. ಹೀಗೆ ಕರ್ಮ ಆಚರಣೆ ಮಾಡಿದಾಗ ನಮ್ಮ ಮನಸ್ಸು ಕೊಳೆಯನ್ನು ಕಳೆದುಕೊಳ್ತದೆ. ಬಿತ್ತನೆ ನಡೆಸ್ತಕ್ಕಂಥ ಭೂಮಿಯಲ್ಲಿ ಕಳೆ ಕಿತ್ತು ಹಸನಗೊಳಿಸಿದಾಗ ಬಿತ್ತಿದ ಬೀಜಗಳು ಹೆಮ್ಮರವಾಗುವಂತೆ ವೇದೋಕ್ತ ಕರ್ಮಾನುಷ್ಠಾನದಿಂದ ನಿರ್ಮಲಗೊಂಡಂತಹ ನಮ್ಮ ಮನಸ್ಸಿನಲ್ಲಿ ಗುರುಗಳು ಮಾಡತಕ್ಕಂತಹ ಉಪದೇಶ, ತಜ್ಜನ್ಯವಾಗಿರ್ತಕ್ಕಂತಹ ಜ್ಞಾನ ನಮಗೆ ದೃಢವಾಗುತ್ತೆ. ಪ್ರತಿಯೊಬ್ಬ ಜೀವಿಯು ಬೆಳಗಿನಿಂದ ಆರಂಭಿಸಿ ಮರುದಿನ ಬೆಳಗಿನವರೆಗೆ ಯಾವ್ಯಾವ ಕರ್ಮ ಮಾಡ್ತಾರೋ ಅದರಲ್ಲಿ ಶ್ರೀಹರಿಯ ಅನುಗ್ರಹ ಪಡೆದು ರಮೆ ಮುಖ್ಯಪ್ರಾಣ ಹಾಗೂ ತತ್ವಾಭಿಮಾನಿ ದೇವತೆಗಳನ್ನು ತನ್ನ ಪೂರ್ಣ ರೂಪವಾಗಿ ತೊಡಗಿಸಿಕೊಂಡು ಶ್ರೀಹರಿ ಅವರಿಗೆ ಸೇವಾ ಕಾರ್ಯದಿಂದ ಮಹಾಪುಣ್ಯವನ್ನು ಕರುಣಿಸ್ತಾನೆ. ಹೀಗೆ ಜ್ಞಾನದೊಂದಿಗೆ ಕರ್ಮಾನುಷ್ಠಾನ ಮಾಡಿದರೆ ಸಾತ್ವಿಕ ಜೀವನಿಗೆ ಆಯಾ ಕರ್ಮದಿಂದ ಅವರವರ ಯೋಗ್ಯತಾನುಸಾರವಾಗಿ ಪುಣ್ಯ ಬರುವಂತೆ ಮಾಡ್ತಾನೆ. ಹೀಗೆ ನಾವು ಎಲ್ಲ ಕರ್ಮಗಳನ್ನು ಭಗವಂತನಿಂದ ಹಾಗೂ ಮುಖ್ಯ ಪ್ರಾಣದಿಂದಲೇ ಪ್ರೇರಿತರಾಗಿ ನಾವು ಮಾಡ್ತೇವೆ. ಅದಕ್ಕೋಸ್ಕರ ರಾಯರು ಹೇಳಿದರು, ಮದೀಯ ಶುಭಾಶುಭ ಕರ್ಮಣೋಹ ಮಧ್ಯೆ ಅಶುಭ ಕರ್ಮಾನುಸಾರೇಣ ತತ್ಪ್ರೇರಿತ ಮುಖ್ಯ ಪ್ರಾಣೇನ ತತ್ವಾಭಿಮಾನ್ಯ ಅಸುರಮಾರಭ್ಯ ಕಲಿಪರ್ಯಂತಾನಾಂ ತಮೋಯೋಗ್ಯಾನಾಂ ಗದಾಯುಧ ಪ್ರದಾನೇನ ಲಿಂಗಭಂಗೆ ಮಹಾತಮಸಿ ಸ್ಥಿತಾನಾಂ ದುಃಖಾನುಭವೇನ ಸ್ವರೂಪಭೂತ ದುಃಖಾತಿಶಯ ಪ್ರದಾತ ಇತಿ ಚ ಅನೇನ ತ್ವಯಿ ಸಮರ್ಪಿತೇನ ತತ್ಪೂಜಾಯಿ ವಾಸ್ತು ಅಂತ ಸರ್ವಸಮರ್ಪಣದಲ್ಲಿ ಹೇಳ್ತಾರೆ. ಈ ಪರಮಾತ್ಮನಿಗೆ ಒಂದು ಶ್ರೇಷ್ಠವಾಗಿರತಕ್ಕಂತಹ ಅಧಿಷ್ಠಾನನಾಗಿದ್ದಾನೆ ಮುಖ್ಯ ಪ್ರಾಣ. ಈ ನಮ್ಮ ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರನಾಗಿರತಕ್ಕಂತಹ ಅಧಿಷ್ಠಾನ ಮುಖ್ಯ ಪ್ರಾಣದೇವರು. ಪರಮಾತ್ಮನಿಗೆ ಅಧಿಷ್ಠಾನಗಳು, ಅವನನ್ನು ನಾವು ಎಲ್ಲಿ ಪೂಜಿಸಬೇಕು ಎಂಬುದನ್ನು ಉದ್ಧವನಿಗೆ ಕೃಷ್ಣ ಹೇಳ್ತಾನೆ ಭಾಗವತದಲ್ಲಿ. ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವಃ ವೈಷ್ಣವ ಖಂ ಮರುಜ್ಜಲಂ ಭೂರಾತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿ ಮೇ. ನನ್ನ ಪೂಜಾಸ್ಥಾನಗಳು, ನನ್ನ 10 ಅಧಿಷ್ಠಾನಗಳು ಯಾವುದ್ಯಾವುದು ಅಂದರೆ ಸೂರ್ಯ, ಅಗ್ನಿ, ಬ್ರಾಹ್ಮಣ, ಗೋವು, ವೈಷ್ಣವ, ಆಕಾಶ, ಗಾಳಿ, ನೀರು, ಭೂಮಿ, ಆತ್ಮ, ಸರ್ವಭೂತಗಳು. ಇವು ನನ್ನ ಪೂಜಾಸ್ಥಾನಗಳು, 10 ಅಧಿಷ್ಠಾನಗಳು ಅಂತ ಹೇಳಿದ್ದಾನೆ. ಅಲ್ಲಿ ಭಾಗವತದಲ್ಲಿ ಹೇಳಿದರೂ ಕೂಡ ಶ್ರೀಮದಾಚಾರ್ಯ ಹೇಳ್ತಾರೆ, ಪ್ರಧಾನಂ ಧಾಮ ವಿಷ್ಣುವಸ್ತು ಪ್ರಾಣಯೋ ಪ್ರಕೀರ್ತಿತಃ. ಮುಖ್ಯ ಪ್ರಾಣದೇವರು ಪರಮಾತ್ಮನೊಂದು ಪ್ರಧಾನವಾಗಿರತಕ್ಕಂತಹ ಅಧಿಷ್ಠಾನ. ಸವೇದ ಏತತ್ಪರಮಂ ಬ್ರಹ್ಮಧಾಮ ಯತ್ರ ವಿಶ್ವಂ ನಿಹಿತಂ ಭಾತಿ ಶುಭ್ರಂ ಉಪಾಸತೆ ಪುರುಷಂ ಈ ಹೆಕಾಮಾಸ್ತೆ ಶುಕ್ರಮೇತದ್ ಅತಿ ವರ್ತಂತಿ ಧೀರಾಹ. ಪ್ರಾಣ, ಮುಖ್ಯ ಪ್ರಾಣ ಪರಮಾತ್ಮನಿಗೆ ಪ್ರಿಯವಾಗಿರತಕ್ಕಂತಹ ಅಧಿಷ್ಠಾನ. ಶ್ರೀಹರಿ ಮುಖ್ಯ ಪ್ರಾಣದಲ್ಲಿ ಸನ್ನಿಹಿತನಾಗಿ ಪ್ರಕಾಶಿಸ್ತಾ ಇರ್ತಾನೆ. ಅವನಿಗೆ ವೈಕುಂಠಕ್ಕಿಂತಲೂ ಅತ್ಯಂತ ಪ್ರಿಯವಾಗಿರುವಂತಹ ಪ್ರಧಾನವಾಗಿರ್ತಕ್ಕಂತಹ ಅಧಿಷ್ಠಾನ ಅಂದರೆ ಮುಖ್ಯ ಪ್ರಾಣದೇವರು. ಯಾಕೆ ಅಂದರೆ ಅವನೇ ಹೇಳ್ತಾನೆ, ನತಾದೃಶಿ ಪ್ರೀತಿ ರೀಢಸ್ಯ ವಿಷ್ಣು ಗುಣೋತ್ಕರ್ಷ ಜ್ಞಾತರಿ ಯಾದೃಶಿ ಸ್ಯಾತ್. ಭಗವಂತನನ್ನು, ಅವನ ಗುಣೋತ್ಕರ್ಷವನ್ನು ಯಾರು ಚೆನ್ನಾಗಿ ತಿಳ್ಕೊಂಡಿದ್ದಾರೋ ಅವ್ರ ಮೇಲೆ ಪರಮಾತ್ಮನಿಗೆ ಎಲ್ಲಿಲ್ಲದ ಪ್ರೀತಿ ಅಂತೆ. ಆದ್ದರಿಂದ ಆ ಭಗವಂತನನ್ನು ಚೆನ್ನಾಗಿ ತಿಳ್ಕೊಂಡವನು ವಾಯುದೇವೋತ್ತಮ. ಆದ್ದರಿಂದ ಪರಮಾತ್ಮನಿಗೆ ಮುಖ್ಯ ಪ್ರಾಣದೇವರು ಅಷ್ಟು ಪ್ರೀತಿಪಾತ್ರರಾಗಿದ್ದಾರೆ. ಸರ್ವದೇವೋತ್ತಮೋ ವಾಯು ಇತಿ ಜ್ಞಾನಾನ್ನ ಚಾಪರಂ ಪ್ರಿಯಮಸ್ತಿ ಹರೇ ಕಿಂಚಿತ್ ತಥಾ ವಾಯೋ ಹರೇ ವಿಧಃ ಅಂತ ಭಾಗವತ ಹೇಳುತ್ತೆ. ಭಾಗವತಾತ್ಮದಲ್ಲಿ ಆಚಾರ್ಯ ಹೇಳ್ತಾರೆ, ಸರ್ವದೇವೋತ್ತಮೋ ದೇವ ವಾಯು, ಎಲ್ಲ ದೇವತೆಗಳಿಗಿಂತಲೂ ಉತ್ತಮನಾಗಿರ್ತಕ್ಕಂಥವರು ವಾಯುದೇವರು ಅಂತ ತಿಳ್ಕೊಳ್ಳೋದಕ್ಕಿಂತ ಬೇರೆ ಆಗಿರ್ತಕ್ಕಂತಹ ಶ್ರೇಷ್ಠವಾದ ಜ್ಞಾನ ಇಲ್ಲ. ಯಾಕೆಂದರೆ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಯಾವುದದು? ಆ ಜೀವೋತ್ತಮತ್ವ. ಅಂತಹ ವಾಯುದೇವರು
ಪರಮಾತ್ಮನ ಶ್ರೇಷ್ಠವಾಗಿರತಕ್ಕಂತಹ ಧಾಮ. ಅದಕ್ಕೆ ಅಖಿಲ ಗುಣ ಸದ್ಧಾಮ ಅಂತ ಹೇಳಿದರು ಶ್ರೀಪಾದರಾಜರು. ಮುಖ್ಯ ಪ್ರಾಣದೇವರನ್ನು ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ, ಪರಮಾತ್ಮನ ಗುಣ ಸದ್ಧಾಮ, ಎಲ್ಲ ಗುಣಗಳಿಗೂ ಶ್ರೇಷ್ಠವಾಗಿರತಕ್ಕಂತಹ ಪರಮಾತ್ಮನಿಗೆ ಇವನು ಸದ್ಧಾಮ, ಶ್ರೇಷ್ಠವಾಗಿರತಕ್ಕಂತಹ ಧಾಮ ಎಂಬುದಾಗಿ ಶ್ರೀಪಾದರಾಜ ಹೇಳ್ತಾರೆ. ಈ ಮುಖ್ಯ ಪ್ರಾಣದೇವರ ಎಲ್ಲ ರೂಪಗಳು ಕೂಡ, ಹನುಮದಾದಿ 3 ರೂಪಗಳು ಕೂಡ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಅವುಗಳಲ್ಲಿ ಯಾವ ದೋಷವೂ ಇಲ್ಲ. ಹನುಮದ್ ಭೀಮ ಮಧ್ವಾಖ್ಯಾ ಮನೋಮಾಲಿನ್ಯವರ್ಜಿತಾ ಅಂತ ವಾದಿರಾಜರು ಸರಸಭಾರತಿ ವಿಲಾಸದಲ್ಲಿ ಹೇಳ್ತಾರೆ. ಅವರಿಗೆ ಮನೋಮಾಲಿನ್ಯವೆಂಬುದೇ ಇಲ್ಲ. ಆದ್ದರಿಂದ ಅವರು ಪರಮ ಭಾಗವತರು. ಅವರನ್ನು, ಅವರ ಲೀಲೆಗಳನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂತಹ ಶ್ರೇಷ್ಠವಾಗಿರ್ತಕ್ಕಂತಹ ಅಧಿಷ್ಠಾನ, ಅದರಲ್ಲಿ ಯಾವ ದೋಷ ಇಲ್ಲ, ಅಸುರಾವೇಶ ಇಲ್ಲ. ಪ್ರಾಣಸ್ಯ ನ ಅಸುರಾವೇಶ ಅಖಣಾಶ್ಮ ಸಮೋಹಿಸಃ ಯದಾ ವಿದಧ್ವಸು ಪ್ರಾಣಂ ವಿಧ್ವಸ್ತಾಸ್ತೆ ತದಾಸುರಾಹ. ಛಾಂದೋಗ್ಯದಲ್ಲಿ ಬರ್ತಕ್ಕಂತಹ ವಿಚಾರ ಇದು. ಮುಖ್ಯ ಪ್ರಾಣದೇವರು ಅಂತಹ ಶ್ರೇಷ್ಠರಾಗಿರ್ತಕ್ಕಂತಹ ಪರಮಾತ್ಮನ ಅಧಿಷ್ಠಾನ. ಅವರ ಮೂಲಕವಾಗಿ, ಮುಖ್ಯ ಪ್ರಾಣದೇವರ ಮೂಲಕವಾಗಿ ಪರಮಾತ್ಮ ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾ ಇರ್ತಾನೆ. ಆದ್ದರಿಂದ ಅವನ ಕಾರ್ಯಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಳೋದ್ರೆ ಯಾವುದಂತ ಹೇಳೋದು, ಯಾವುದನ್ನು ಹೇಳೋದು? ಅವರ ಪಾತ್ರ ಬಹಳ ದೊಡ್ಡದು. ಮುಖ್ಯ ಪ್ರಾಣದೇವರ ಪಾತ್ರ ಬಹಳ ದೊಡ್ಡದು. ಉಪನಿಷತ್ನಲ್ಲಿ ಬರುತ್ತೆ, ಅರಾಯಿವ ರಥನಾಭೌ ಪ್ರಾಣೇ ಸರ್ವಂ ಪ್ರತಿಷ್ಠಿತಂ ರುಚೋ ಯಜುಂಸಿ ಸಾಮಾನಿ ಯಜ್ಞಕ್ಷತ್ರಂ ಚ ಬ್ರಹ್ಮಚ. ನಾನು ಯಾಕೆ ವಿಚಾರ ಹೇಳ್ತಾ ಇದ್ದೀನೆಂದರೆ, ತಾಂ ಮಂತ್ರವರ್ಣೈ ಅನುವರ್ಣನೀಯಾಂ, ವೇದ ಮಂತ್ರಗಳೇ ಇವರನ್ನು ಹೇಳಲಿಕ್ಕೆ ಯೋಗ್ಯ. ಅಷ್ಟು ವೇದ ಮಂತ್ರಗಳು ಮುಖ್ಯ ಪ್ರಾಣದೇವರ ಬಗ್ಗೆ ಹೇಳ್ತಾ ಇರ್ತವೆ. ಅರಾಯವ ರಥನಾಭೌ ಪ್ರಾಣೇ ಸರ್ವಂ ಪ್ರತಿಷ್ಠಿತಂ. ಈ ರಥದ ಚಕ್ರ ಇದೆಯಲ್ಲ, ಆ ಚಕ್ರದಲ್ಲಿ ಅಚ್ಚು ಮರಗಳಿರ್ತವೆ. ಆ ರಥದ ಮಧ್ಯಭಾಗ, ಅದಕ್ಕೆ ನಾಭಿ ಅಂತ ಹೇಳ್ತಾರೆ. ಆ ರಥದ ಚಕ್ರದ ಮಧ್ಯಭಾಗಕ್ಕೆ ನಾಭಿ ಅಂತ ಹೇಳ್ತಾರೆ. ಆ ನಾಭಿಯಿಂದ ಆ ರಥದ ಸುತ್ತಲೂ ಅಚ್ಚು ಮರಗಳು ಆಶ್ರಯಿಸಿರ್ತವೆ. ಬಂಡಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ಆ ಅಚ್ಚು ಮರಗಳು ಆ ರಥಚಕ್ರದ ಮಧ್ಯ ಅವಯನ್ನು ಆಶ್ರಯಿಸಿರ್ತವೆ. ಆ ಮಧ್ಯಭಾಗ ಏನಾದ್ರು ತುಂಡಾಗ್ಬಿಟ್ರೆ ಆ ಎಲ್ಲ ಅಚ್ಚು ಮರಗಳು ಉದುರಿ ಹೋಗ್ತವೆ, ಬಿದ್ದು ಹೋಗ್ತವೆ. ಅಚ್ಚು ಮರಗಳು ರಥದ ಆ ಮಧ್ಯದ ಅವಯವವನ್ನು ಹೇಗೆ ಆಶ್ರಯಿಸಿಕೊಂಡಿದ್ದಾವೋ ಹಾಗೆ ಎಲ್ಲವೂ ಮುಖ್ಯ ಪ್ರಾಣನನ್ನು ಆಶ್ರಯಿಸಿಕೊಂಡಿವೆ. ಋಗ್ಯಯು ಸಾಮ ಅಥರ್ವ ವೇದಗಳ ಅಭಿಮಾನಿ ದೇವತೆಗಳು, ಕ್ಷತ್ರಿಯ ಬ್ರಾಹ್ಮಣ ಜಾತಿಗಳು ಎಲ್ಲವೂ ಕೂಡ ಪ್ರಾಣನನ್ನು ಆಶ್ರಯಿಸಿಕೊಂಡಿವೆ. ಆ ಅಚ್ಚು ಮರಗಳು ಆ ಮಧ್ಯಭಾಗ ತುಂಡಾದರೆ ಎಲ್ಲ ಆ ಅಚ್ಚು ಮರಗಳು ಬಿದ್ದು ಹೋಗ್ತಾವೋ ಹಾಗೆ ಆ ಮುಖ್ಯ ಪ್ರಾಣ ಇಲ್ಲದೆ ಹೋದರೆ ಎಲ್ಲವೂ ಬಿದ್ದು ಹೋಗುತ್ತೆ. ಎಲ್ಲಕ್ಕೂ ಆಧಾರನಾಗಿದ್ದಾನೆ ಮುಖ್ಯ ಪ್ರಾಣ. ಅದಕ್ಕೆ ಅವನನ್ನು ಜಗತ್ರಾಣ ಅಂತ ಹೇಳಿದರು. ಜಯ ಜಯ ಜಗತ್ರಾಣ, ಜಗತ್ತನ್ನು ರಕ್ಷಣೆ ಮಾಡ್ತಕ್ಕಂಥವನು. ಅಷ್ಟು ಮಾತ್ರ ಅಲ್ಲ, ಎಲ್ಲರಿಗೂ ಆಧಾರನಾಗಿದ್ದಾನೆ, ಪ್ರಾಣಿಗಳ ಉತ್ಪತ್ತಿಯ ಕಾರಣನಾಗಿದ್ದಾನೆ. ಪರಮಾತ್ಮ ಭಾರತೀ ದೇವಿ ಮತ್ತು ಮುಖ್ಯ ಪ್ರಾಣರ ಮೂಲಕವಾಗಿ ಎಲ್ಲ ಪ್ರಾಣಿಗಳನ್ನು ಸೃಜಿಸ್ತಾನೆ. ಇದು ಷಟ್ಪ್ರಶ್ನೋಪನಿಷತ್ತಲ್ಲಿ ಬರುತ್ತೆ. ಸಮಿತನಂ ಉತ್ಪಾದಯತೆ ರಯಿಂಚ ಪ್ರಾಣಂಚೇತಿ ಸಹ ಮಿಥುನಂ ಉತ್ಪಾದಯತೆ. ಮೊದಲು ಈ ಮುಖ್ಯ ಪ್ರಾಣ ಭಾರತೀಯರನ್ನು ಸೃಷ್ಟಿ ಮಾಡಿದ, ಆಮೇಲೆ ಅವರನ್ನು ನೇಮಿಸಿದ. ರಯಿಂ ಪ್ರಾಣಂಚ, ರೈ ಅಂದರೆ ಭಾರತೀದೇವಿ, ಭಾರತೀದೇವಿ ಮುಖ್ಯ ಪ್ರಾಣ. ಇವರನ್ನು ಎಲ್ಲ ಜೀವರ ಸೃಷ್ಟಿಯನ್ನು ಮಾಡಲಿಕ್ಕೆ ಪರಮಾತ್ಮ ಮಾಡಿಸ್ತಾನೆ ಅಂತ ಷಟ್ಪ್ರಶ್ನೆ ಬರುತ್ತೆ. ಎಲ್ಲ 14 ಲೋಕಗಳು, ಲೋಕಾನಾಂ ಚೇ ವೇದಾನಾಂ ಸರ್ವೇಷಾಂ ಪ್ರಾಣಿನಾಮಪಿ ಸರ್ವಸ್ಯ ಅಧಿಪತಿ ಬ್ರಹ್ಮ. 14 ಲೋಕಗಳು, ವೇದಾಭಿಮಾನಿ ದೇವತೆಗಳು, ಎಲ್ಲ ಬಗೆಯ ಜೀವ ಸಮುದಾಯಕ್ಕೆ ಮುಖ್ಯ ಪ್ರಾಣದೇವರು ಒಡೆಯರಾಗಿದ್ದಾರೆ. ಅದಕ್ಕೋಸ್ಕರ ರಾಯರು ಹೇಳಿದರು, ಅಖಿಲೊಳಗೆ ನಿಂದು ಸಕಲ ಕಾರ್ಯಗಳೆಲ್ಲ ಅಕುಟಿಲ ನೀನಾಗಿ ಮಾಡಿಸಿ ಮೋದದಿಂದ ಯುಕತಿಯಿಂದ ಜಗವ ಅತಿಶಯವ ತಿಳಿದು ಲಕುಮಿಯನ್ನು ನೀನು ಕಾಣುವೆ ಸರ್ವದಾ. ಭಕುತರೊಳಗೆ ನಿನ್ನ ತುತಿಸಬಲ್ಲವರಾರು, ನಿನ್ನನ್ನು ತುತಿಸೋರು ಯಾರು, ನಿನ್ನನ್ನು ಹೊಗಳಿಕೆ ಸಾಧ್ಯ, ನಿನ್ನ ಬಗ್ಗೆ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಭಕುತರೊಳಗೆ ನಿನ್ನ ತುತಿಸಬಲ್ಲವರಾರು. ಭಕುತಿ ಅಭಿಮಾನಿ
ಭಾರತಿಗೆ ಅಳವಲ್ಲ. ಭಾರತೀ ದೇವಿಯರಿಗೂ ಕೂಡ ನಿಮ್ಮನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಭಕುತಿಮಾನಿ ಭಾರತಿಗಳವಲ್ಲ. ಭುಕುಟಿ ವಂದಿತ ನಿನ್ನ ವೇಣುಗೋಪಾಲನ ಪ್ರಕಟದಿ ಬಲ್ಲದ್ದು ಅರಿಯರು ಉಳಿದದ್ದು ಅಂತ ಹೇಳ್ತಾ, ಪೃಥ್ವಿ ಶಬ್ದಾದಿ ಭೂತ ಮಾತ್ರ ಪರಮಾಣುಗಳಲ್ಲಿ ಪ್ರತಿ ರೂಪನಾಗಿ ಇರುತ್ತಿಪ್ಪೆ ಮಡದಿ ಸಹಿತ ಕೃತವಿಡಿದು ಸಕಲ ವ್ಯಾಪ್ತ ತಾತ್ವಿಕರಲ್ಲಿ ವ್ಯಾಪಾರ ನಿನ್ನದಯ್ಯ. ಲೋಕವಂದಿತ ದೇವ ಶಾತಕುಂಭಾದಿಯಿಂದ ಬ್ರಹ್ಮಾಂಡವು ತಾಳ ನಿನಗೆ ಎಣೆಯನುತ ತೋರುವುದಯ್ಯ. ಶ್ರೀಕಾಂತನಾದ ಶ್ರೀ ವೇಣುಗೋಪಾಲನು ಪ್ರೀತಿಯಿಂದಲೇ ನಿನಗೆ ಒಲಿದ ಅಧಿಕನಾಗಿ. ಇಂತಹ ಕಾರ್ಯವನ್ನು ಮಾಡೋದ್ರಿಂದ ಆ ಪರಮಾತ್ಮ ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ದಾನೆ, ನಿನ್ನನ್ನು ಪ್ರೀತಿಸ್ತಾನೆ ಅಂತ ಅವತಾರತ್ತರ ಸ್ವಾದಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳುವ ಹಾಗೆ ಮುಖ್ಯ ಪ್ರಾಣ ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ಪರಮಾತ್ಮ ಅನುಗ್ರಹದಿಂದ ಅನಂತಾನಂತ ರೂಪಗಳನ್ನು ಸ್ವೀಕಾರ ಮಾಡಿ ಅನಂತ ಜೀವರಲ್ಲಿದ್ದು ಸರ್ವವನ್ನು ಮಾಡಿಸ್ತಾನೆ. ಆ ಪರಮಾತ್ಮನಿಂದಲೇ ಹುಟ್ಟಿದಂತಹ ಮುಖ್ಯ ಪ್ರಾಣ ಆ ವ್ಯಕ್ತಿಯನ್ನು ಹೇಗೆ ಅವನ ನೆರಳು ಆಶ್ರಯಿಸ್ತದೋ ಹಾಗೆ ಅವ ಯಾವಾಗಲೂ ಭಗವಂತನ ನೆರಳಿನ ಹಾಗೆ ಆಶ್ರಯಿಸಿದ್ದಾನೆ. ಆ ಭಗವಂತನ ಪ್ರೇರಣೆಯಿಂದಲೇ ಪ್ರತಿಯೊಬ್ಬರ ಶರೀರದಲ್ಲಿ ಪ್ರವೇಶಿಸಿದ್ದಾನೆ. ಪ್ರಾಣಾಪಾನಾದಿ ಮೂಲಕ ವಿವಿಧ ಜೀವ ವ್ಯವಹಾರಗಳನ್ನು ನಡೆಯುವಂತೆ ಮಾಡ್ತಾನೆ ಎಂಬುದಾಗಿ ಷಟ್ಪ್ರಶ್ನೋಪನಿಷತ್ತು ಹೇಳ್ತಾ ಇದೆ. ದೇವತೆಗಳಿಗೆ ಅವರವರ ಪದವಿಗಳನ್ನೂ ಕೊಡುವವನು ಕೂಡ ಮುಖ್ಯ ಪ್ರಾಣನೇ. ಆಯಾ ಪದವಿಗಳಲ್ಲಿದ್ದು ತನ್ನ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂತಹ ಶಕ್ತಿಯನ್ನು ಕೊಡ್ತಾನೆ. ಆತನೇ ಸರ್ವರಿಗೂ ಜೀವಪ್ರದನಾಗಿದ್ದಾನೆ, ಮೃತ್ಯುಪ್ರದನಾಗಿದ್ದಾನೆ, ನಿಯಾಮಕನಾಗಿದ್ದಾನೆ, ಎಲ್ಲ ಜಾಗೃತಾದಿ ಸರ್ವ ಅವಸ್ಥಾ ಪ್ರೇರಕನಾಗಿದ್ದಾನೆ. ಶರೀರದ ಒಳಗೆ ಪ್ರಾಣಾದಿ ಪಂಚ ವಾಯುಗಳು ಇರುವಂತೆ ಹೊರಗೆ ಅಂತರಿಕ್ಷದಲ್ಲಿಯೂ ಕೂಡ ಪ್ರಾಣಾಪಾನಾದಿ ಪಂಚವಾಯುಗಳನ್ನು ಇದ್ದಾನೆ. ಈ ಮುಖ್ಯ ಪ್ರಾಣದೇವರು 49 ವಾಯುಗಳಾಗಿ ಅಂತರಿಕ್ಷದಲ್ಲಿ 7 ಪದರಗಳಾಗಿ ಹರಡಿಕೊಂಡಿದ್ದಾರೆ. ಅಂತಹ ಆ 49 ರೀತಿಯಾದ ಮಾರುತಗಳಿಗೂ ಈ ಮುಖ್ಯ ಪ್ರಾಣ ನಿಯಾಮಕನಾಗಿದ್ದಾನೆ. 49 ವಾಯುಗಳಿವೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕೃಕಲ, ದೇವದತ್ತ, ಧನಂಜಯ, ಪ್ರವಹ, ವಿವಹ, ಶಮ್ಯು, ಕಾಲ, ಶ್ವಾಸ, ಅನಲ, ಸಂವಹ, ಪರಾವಹ, ಉದ್ವಹ, ಆವಹ, ಅನಿಲ, ಪ್ರತಿಭಾ, ಕುಮುದ, ಕಾಂತ, ಶುಚಿ, ಶ್ವೇತ, ಅಜಿತ, ಗುರು, ಝಂಝಾ, ಪ್ರವರ್ತಕ, ಕೀಲ, ಅದಿತಿ, ಸೌಮ್ಯ, ಕಪಿ, ಜಡ, ಮಂಡೂಕ, ಸಂತತ, ಶಂಕು, ಸಿದ್ಧ, ರಕ್ತ, ಕೃಷ್ಣ, ಪಿಕ, ಶುಕ, ಯತಿ, ಭೀಮ, ಹನು, ಪಿಂಗ, ಅಹಂಪ್ರಾಣ, ಕಂಪನ. ಹೀಗೆ 49 ವಿಧವಾಗಿ 7 ವಿಧವಾದ ಮಾರುತಗಳು 7 49 ವಿಧವಾಗಿ ಹರಡಿಕೊಂಡಿದ್ದಾನೆ. 7 ಪದರಗಳಲ್ಲಿ 49 ವಾಯುಗಳು ಹರಡಿಕೊಂಡಿವೆ. 7 ಪದರಗಳು. 7 ಪದರಗಳು ಯಾವುದಂದರೆ ಆವಹ, ಪ್ರವಹ, ಉದ್ವಹ, ಸಂವಹ, ವಿವಹ, ಪರಿವಹ, ಪರಾವಹ ಅಂತ 7 ಪದರಗಳು. ಈ 7 ಪದರಗಳಲ್ಲಿ ಅಂತರಿಕ್ಷದಲ್ಲಿ ಇರತಕ್ಕಂತಹ ಪದರಗಳು 7 ಪದರಗಳು ಯಾವುದ್ಯಾವುದು? ಆವಹ, ಪ್ರವಹ, ಉದ್ವಹ, ಸಂವಹ, ವಿವಹ, ಪರಿವಹ, ಪರಾವಹ. ಆವಹ ಅಂದರೆ ನೆಲದಿಂದ ಮೇಘಮಂಡಲದವರೆಗೆ, ನೆಲದಿಂದ ಮೇಘಮಂಡಲದವರೆಗೆ ಇರುವಂಥದ್ದು ಆವಹ. ಅಲ್ಲಿಂದ ಸೂರ್ಯಮಂಡಲದವರೆಗೆ ಪ್ರವಹ, ಅಲ್ಲಿಂದ ಚಂದ್ರಮಂಡಲದವರೆಗೆ ಉದ್ವಹ, ಅಲ್ಲಿಂದ ನಕ್ಷತ್ರ ಲೋಕದವರೆಗೆ ಸಂವಹ, ಅಲ್ಲಿಂದ ಗ್ರಹಲೋಕದವರೆಗೆ ವಿವಹ, ಅಲ್ಲಿಂದ ಸಪ್ತರ್ಷಿ ಮಂಡಲದವರೆಗೆ ಪರಿವಹ, ಅಲ್ಲಿಂದ ಧ್ರುವಲೋಕದವರೆಗೆ ಪರಾವಹ. ಈ 7 ಸಪ್ತವಾಯುಗಳು. ಈ ಸಪ್ತವಾಯುಗಳು ಮತ್ತೆ 7 ವಿಧವಾಗಿ ಅಂದರೆ 49 ವಿಧವಾಗಿ ಈ 7 ಪದರಗಳಲ್ಲಿ ಇದ್ದುಕೊಂಡು ಈ 49 ವಿಧವಾಗಿರ್ತಕ್ಕಂತಹ ವಾಯುಗಳ ಮೂಲಕ ಈ ಲೋಕಗಳನ್ನು ಧರಿಸ್ತಕ್ಕಂಥ ಮಹಾಶಕ್ತಿಶಾಲಿ ಮುಖ್ಯ ಪ್ರಾಣ. ಹಾರದಲ್ಲಿರ್ತಕ್ಕಂತಹ ರತ್ನಗಳನ್ನು ಆ ದಾರ ಹೇಗೆ ಧರಿಸಿದೆಯೋ ಹಾಗೆ ಇವ ಈ 14 ಲೋಕಗಳನ್ನು ಧಾರಣ ಮಾಡಿದ್ದಾನೆ. ಅದನ್ನೇ ಉಪನಿಷತ್ತು ಹೇಳುತ್ತೆ, ವಾಯುರ್ವೈ ಗೌತಮಸ್ತತ್ಸೂತ್ರಂ, ವಾಯುರ್ವೈ ಗೌತಮ ತತ್ಸೂತ್ರಂ, ವಾಯುನಾ ವೈ ಗೌತಮ ಸೂತ್ರೇಣಾಯಂ ಲೋಕಃ ಪರಶ್ಚ ಲೋಕಃ ಸರ್ವಾಣಿ ಚ ಭೂತಾನಿ ಸಮೃದ್ಧಾನಿ ಭವಂತಿ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ. ವಾಯುವೇ ಸೂತ್ರನಾಗಿರತಕ್ಕಂಥ ವಾಯುವಿನಿಂದ ಈ ಲೋಕ ಪರಲೋಕ ಎಲ್ಲ ಪ್ರಾಣಿಗಳು ಕೂಡ ಸುವ್ಯವಸ್ಥಿತವಾಗಿ ಧರಿಸಲ್ಪಟ್ಟಿವೆ. ಈ ವಾಯು ಸರ್ವಾಧಾರಣ. ಆದ್ದರಿಂದಲೇ ಮೃತನಾಗಿರ್ತಕ್ಕಂತಹ ಪುರುಷನ ಎಲ್ಲ ಅಂಗಾಂಗಗಳು ದಾರ ಕಡಿದ ಮಣಿಗಳ ಹಾಗೆ ಎಲ್ಲ ಬಿದ್ದು ಹೋಗ್ತವೆ. ಸೂತಂ ಜಗದಿದಂ ಯಸ್ಮಿನ್ ಸೂತ್ರಂ ವಾಯುರಸೌ ಸ್ಮೃತಃ.
ಇವರಿಗೆ ಸೂತ್ರ ಅಂತ ಯಾಕೆ ಹೇಳ್ತಾರೆ ಅಂದರೆ, ಸೂತ, ಈ ಜಗತ್ತು ಪೋಣಿಸಲ್ಪಟ್ಟಿದೆ, ಎಲ್ಲ ಈ ಲೋಕಗಳು ಇವನಿಂದ ಪೋಣಿಸಲ್ಪಟ್ಟಿವೆ. ಹೇಗೆ ಮಣಿಗಳು ದಾರದಿಂದ ಪೋಣಿಸಲ್ಪಟ್ಟಿವೆಯೋ, ಆ ದಾರ ಕಡಿದಾಗ ಮಣಿಗಳು ಉದುರುವ ಹಾಗೆ ಈ ವಾಯುದೇವರು ಎಲ್ಲ ಲೋಕಗಳನ್ನು ಪೋಣಿಸಿದ್ದಾರೆ, ಅವರಿಂದ ಪೋಣಿಸಲ್ಪಟ್ಟಿದೆ. ಆದ್ದರಿಂದ ಸೂತ್ರ. ಅಂತಹ 14 ಲೋಕಗಳನ್ನು ಇವನು ಎತ್ತಿಡುವುದರಿಂದಾಗಿ ಇವನಿಗೆ ಸೂತ್ರ. ಈ ಜಗತ್ತು ಆ ವಾಯುವಿನಲ್ಲಿ ಆಶ್ರಯ ಪಡೆದ್ರಿಂದ ಇದಕ್ಕೆ ಸೂತ್ರ ಅಂತ ಹೆಸರು ಎಂಬುದಾಗಿ ಈ ವಿಚಾರ ಬೃಹದಾರಣ್ಯಕ ಬರುತ್ತೆ. ಅದನ್ನೇ ವಿಜಯದಾಸರು ಹೇಳ್ತಾರೆ, ಕಣ್ಣಿನಲ್ಲಿ ಕೂರ್ಮ ರೆಪ್ಪೆ ಪಾಕಿಸುವ ಮುಚ್ಚಿಸುವ ಮುನ್ನೆ ಕೃಕಲ ವಾಯು ನಾಶಿಕದಲ್ಲಿ ವಾಸನ್ನ ತೆಗೆದುಕೊಂಬ ನಾನಾ ವಿಚಿತ್ರವಾದ ಧನಂಜಯ ಎಂಬುದು 8 ದಿಕ್ಕಿನ ಶಬ್ದ ಕರ್ಣದಲ್ಲಿ ಶುಭಾಶುಭ ಕೇಳಿಸುವುದು. ಚೆನ್ನಾಗಿ ವಾಕ್ಯಗಳ ನುಡಿಸುವ ಕೊಡಿಸುವ ಗುಣ್ಣಿಸಿ ದಶವಾಯು ಪ್ರವರ್ತಿಸುವರು. ಈ 49 ವಿಧವಾಗಿರತಕ್ಕಂತಹ ವಾಯುಗಳ ಮೂಲಕವಾಗಿ ಹೇಗೆ ವಾಯುದೇವರು ಚೇಷ್ಟೆ ಮಾಡ್ತಾರೆ ಎಂಬುದನ್ನು ವಿಜಯದಾಸರು ಆ ಸುಳಾದಿಯ ಒಂದು ತಾಳದಲ್ಲಿ ಹೇಳ್ತಾರೆ. ಹೀಗೆ ಮುಖ್ಯಪ್ರಾಣದೇವರು ನಿಯಾಮಕರಾಗಿದ್ದಾರೆ, ಎಲ್ಲರನ್ನ ಸಲಹುತ್ತಾರೆ. ಕುಂತಿ ತೇವಯಂ ನಾಮರೂಪಾಭ್ಯಾಂ ಯದುಭಿ ಸಹ ಪಾಂಡವಾ ಭವತೋ ದರ್ಶನಂ ಯರ್ಹಿ ಋಷಿಕಾಣಾಂ ಮಿವೀಷಿತು ಎಂಬುದಾಗಿ ಭಾಗವತದಲ್ಲಿ ಬರುತ್ತೆ. ಪ್ರಾಣದೇವರು ಮಾತ್ರ ನಿಯಾಮಕರು. ದೇವತೆಗಳಿಗೆ ಅವರವರ ಪದವಿಗಳನ್ನು ಕೊಡತಕ್ಕಂಥವರು ಅವರೇ, ಅವರವರ ಪದವಿಗಳಲ್ಲಿ ಕಾರ್ಯಗಳನ್ನು ನಿರ್ವಹಿಸುವ ಶಕ್ತಿಯನ್ನೂ ಕೊಡುವವರೇ. ಶ್ರೀಹರಿಯ ಆಜ್ಞಾಬದ್ಧರಾಗಿ ವಾಯುದೇವರು ಎಲ್ಲರಿಗೂ ನಿಯಾಮಕರಾಗಿರುತ್ತಾರೆ. ಅಂತಹ ಪರಮ ದಯಾಳು, ಕ್ಷಮಾ ಸಮುದ್ರ, ಭಕ್ತವತ್ಸಲ, ಸರ್ವಸ್ವಾಮಿ, ಸರ್ವಪ್ರೇರಕ, ಸರ್ವರಕ್ಷ ಆಗಿದ್ದಾರೆ. ಪ್ರತಿದಿನ ಪ್ರತಿಕ್ಷಣ ಸರ್ವಜೀವರಿಂದ ಸರ್ವ ಕರ್ಮಗಳನ್ನು ಮುಖ್ಯಪ್ರಾಣದೇವರು ತಾವು ಮಾಡಿಸ್ತಾರೆ. ಎಲ್ಲ ಇಂದ್ರಿಯ ವ್ಯಾಪಾರಗಳನ್ನೂ ಅವರೇ ಮಾಡಿಸ್ತಾರೆ. ಆದ್ದರಿಂದಲೇ ಮುಖ್ಯಪ್ರಾಣ ದೇವರನ್ನು ಜ್ಞಾನಿಗಳು ಏನು ಹೇಳ್ತಾರೆ, ಸರ್ವೇಂದ್ರಿಯಾಣಾಂ ವ್ಯಾಪಾರಂ ಪ್ರಾಣ ಏವ ಕರೋತ್ಯಯಂ. ನಮ್ಮ ಎಲ್ಲ ವ್ಯಾಪಾರವನ್ನು ಕೂಡ ಪ್ರಾಣದೇವರೇ ಮಾಡ್ತಾರೆ ಎಂಬುದಾಗಿ ಬೃಹದಾರಣ್ಯಕ ಭಾಷ್ಯದಲ್ಲಿ ಆ ವಿಚಾರ ಬರುತ್ತೆ. ಈ ಸಾಧನ ಶರೀರ, ನಮ್ಮ ಶರೀರ ಸಾರ್ಥಕವಾಗಬೇಕಾದ್ರೆ ನಮ್ಮ ಪಂಚಭೂತಗಳು, ನಿಯಾಮಕ ದೇವತೆಗಳು, ಮನಸ್ಸು, ಬುದ್ಧಿ, ಅಹಂಕಾರಾದಿ ಅಭಿಮಾನಿ ದೇವತೆಗಳು ಇವರೆಲ್ಲ ಕಾರ್ಯ ಸರಿಯಾಗಿ ನಿರ್ವಹಿಸ್ತಾ ಇರಬೇಕು. ಹಾಗಿದ್ರೆ ಮಾತ್ರ ನಮ್ಮ ಶರೀರ ಸಾರ್ಥಕ. ಪ್ರಾಣದೇವರು ಒಳಗೂ ಹೊರಗೂ ನಿಯಾಮಕರಾಗಿರ್ತಾರೆ, ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಎಲ್ಲ ಕರ್ಮಗಳನ್ನು ನಮ್ಮಿಂದ ಮಾಡಿಸಿ ಅದನ್ನು ಶ್ರೀಹರಿಗೆ ಅರ್ಪಿಸ್ತಾರೆ. ಇಷ್ಟೊಂದು ಕಾರ್ಯಗಳನ್ನು ಅವರು ಮಾಡ್ತಾರೆ. ಆದ್ದರಿಂದ ಎಲ್ಲ ಕರ್ಮಗಳನ್ನು ತಾನು ಮಾಡಿ ಇತರರಿಂದ ಮಾಡಿಸುವುದರಲ್ಲಿ ಮುಖ್ಯ ಪ್ರಾಣದೇವರು ಮಾತ್ರ ಸಮರ್ಥರಾಗಿದ್ದಾರೆ. ಅದನ್ನೇ ವಿಜಯಾಸ ಹೇಳಿದರು. ಇನ್ನು ಇವರಿಗೆ ಅಧಿಷ್ಠಾನ ಮುಖ್ಯ ಪ್ರಾಣ ತನ್ನೊಳಗೆ ಸಿರಿಸಹಿತ ಇದ್ದ ಗಣ್ಯವಿಲ್ಲದ ಕರ್ಮ ಮಾಡಿಸುತ್ತಿಪ್ಪನು. ಅನ್ಯ ದೈವವೇ ಇಲ್ಲ, ಈತನೇ ಮುಖ್ಯಕರ್ತ. ಮನುಜ ಈ ಪರಿ ತಿಳಿದು ತನ್ನ ಗುರುವಿನ ಮೊದಲು ಮಾಡಿ ಮುಖ್ಯ ಪ್ರಾಣ ಅಂತರ್ಯಾಮಿ ಸನ್ಮತಿಯಿಂದ ಸಮರ್ಪಣೆ ಮಾಡಿದರೆ ಪಾವನ್ನವಾಗುವ ಕುಲಕೋಟಿ ಕೂಡಿಕೊಂಡು ಬೆಣ್ಣೆಗಳ ನಮ್ಮ ವಿಜಯ ವಿಠಲ ಕಾರುಣ್ಯ ಪಡೆದು ಮಹಾಧನ್ಯ ನೆಲೆಸುವುದು ಅಂತ ಹೇಳ್ತಾರೆ. ಹೀಗೆ ಮುಖ್ಯ ಪ್ರಾಣದೇವರ ಕ್ರಿಯೆ ಅಪಾರವಾಗಿದೆ. ಅವರೆಲ್ಲಕ್ಕೂ ಆಧಾರರಾಗಿದ್ದಾರೆ, ಎಲ್ಲರಿಗೂ ನಿಯಾಮಕರಾಗಿದ್ದಾರೆ. ಮಾರುತಿ ನಿನ್ನ ನಿರುತದಿ ಭಜಿಪೆ ತ್ವರಿತದೆ ಹರಿ ಸರ್ವೋತ್ತನೆಂಬುವ ಸರಸ ವಿಜ್ಞಾನವ ಇತ್ತು ಪರಿಪಾಲಿಸು ಎಂದು ಸಿರದಿ ನಮಿಪೆ ಸರಿ ಯಾರಯ್ಯ ನಿನಗೆ ಸರಸಿಜಾಂಡದಳು ಅರಸಿ ನೋಡಲು ಆರಾರಿಲ್ಲವೋ ಕಾರುಣ್ಯ ಸಾಗರ ಕರುಣಿಸಿ ನೀ ಎನ್ನ ಹರಿತಾ ಕರುಣಿಪ. ನೀನು ಕರುಣೆ ತೋರಿಸಿ ಪರಮಾತ್ಮ ನನ್ನಲ್ಲಿ ಕರುಣೆ ತೋರಿಸ್ತಾನೆ ಎಂದರಿತು ನಿನ್ನಯ ದಿವ್ಯ ಚರಣ ಸೇರಿದೆನಯ್ಯ ಗಿರೀಶ ನುತ ಪಾದ ಗುರು ಜಗನ್ನಾಥ ವಿಠಲ. ಗುರು ಜಗನ್ನಾಥ ಹೇಳುವಂಥ ಮಾತಿದು. ಗುರು ಜಗನ್ನಾಥ ವಿಠಲನ್ನ ಅರಿವಂತೆ ಮಾಡೋ ಧೀರ ಕರುಣಿ ಅಂತ ಹೇಳುವ ಹಾಗೆ ಭಗವಂತನನ್ನು ತೋರಿಸಿ ನೀಡುವ ಗುರುಗಳಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರು, ಎಲ್ಲರಿಗೂ ಒಡೆಯನಾಗಿರ್ತಕ್ಕಂಥ ಪರಮಾತ್ಮ, ಶರೀರಧಾರಿಗಳಾಗಿರ್ತಕ್ಕಂಥ ಎಲ್ಲ ಪ್ರಾಣಿಗಳನ್ನು ತನ್ನ ಇಚ್ಛೆಯಿಂದಲೇ ವಿವಿಧ ಕರ್ಮಗಳಲ್ಲಿ ತೊಡಗಿಸೋಸ್ಕರವಾಗಿ ಅವ ಮುಖ್ಯ ಪ್ರಾಣದಲ್ಲಿ ನಿಂತು ಎಲ್ಲ ಪ್ರಾಣಿಗಳಿಗೆ ಕರ್ಮಚಾಲಕನಾಗಿದ್ದಾನೆ. ಆ ಭಗವಂತ ಮುಖ್ಯ ಪ್ರಾಣಿಯಿಂದಲೇ ಈ ಜಗತ್ತಿನ ಸಕಲ ಚಲನವಲನಗಳನ್ನು ಮಾಡಿಸ್ತಾನೆ. ಅಷ್ಟು ಮಾತ್ರ ಅಲ್ಲ, ನಮ್ಮೊಳಗಿದ್ದು
ನಮ್ಮ ನಮ್ಮ ಅವಸ್ಥೆ ಇವೆಲ್ಲ ಜಾಗರ, ಸ್ವಪ್ನ, ಸುಷುಪ್ತಿ, ಇದು ನಮ್ಮ ಅವಸ್ಥೆಗಳು. ಎಚ್ಚರವಾಗಿರ್ತೇವೆ, ಇಲ್ಲ ಮಲಗಿರ್ತೇವೆ, ಇಲ್ಲಿ ಅದು ಸ್ವಪ್ನ, ಕನಸು ಕಾಣ್ತಾ ಇರ್ತೇವೆ. ಈ ಮೂರೂ ಅವಸ್ಥೆಗಳಲ್ಲಿಯೂ ಅವರು ನಿಯಾಮಕರಾಗಿರ್ತಾರೆ. ಮುಖ್ಯ ಪ್ರಾಣದೇವರು ನಾವು ಎಚ್ಚರವಾಗಿದ್ದಾಗ ನಮ್ಮ ಹೃದಯ ಕರ್ಣಿಕಾ ಮೂಲದಿಂದ ಆ ಕರ್ಣಿಕಾಗ್ರಕ್ಕೆ, ಕಂಠಕ್ಕೆ ಮತ್ತು ದಕ್ಷಿಣಕ್ಕೆ ಈ ತರುವುದು. ಅದಕ್ಕೆ ಮುಖ್ಯ ಪ್ರಾಣದೇವರು ಏನು ಮಾಡ್ತಾರಂದರೆ, ನಾವು ಎಚ್ಚರವಾಗೋದಂದ್ರೆ ಏನು, ಹೃದಯ ಕರ್ಣಿಕಾ ಮೂಲದಿಂದ ಕರ್ಣಿಕಾಗ್ರಕ್ಕೆ, ಅಲ್ಲಿಂದ ಕಂಠಕ್ಕೆ, ಅಲ್ಲಿಂದ ದಕ್ಷಿಣಕ್ಕೆ ತರುವುದು. ಅಂದರೆ ಜೀವನ ಸ್ವರೂಪಭೂತ ದೇಹ ಅದು ಕರ್ಣಿಕಾ ಮೂಲದಲ್ಲಿ ಇದ್ದಂತೆಯೇ ಅವನ ಚೈತನ್ಯ ಪ್ರಕಾಶವನ್ನು ಮಾತ್ರ ಮುಖ್ಯ ಪ್ರಾಣ ಒಯ್ತರ್ತಾನೆ ಅಂತ ಆ ವಿಚಾರ ಅಲ್ಲಿ ಬರುತ್ತೆ. ಅದು ಬಂದಾಗ ಆ ವಿಚಾರ ಹೇಳ್ತೇನೆ. ಜಾಗರಾವಸ್ಥೆಯಲ್ಲಿ, ಸ್ವಪ್ನಾವಸ್ಥೆಯಲ್ಲಿ, ಸುಷುಪ್ತಾವಸ್ಥೆಯಲ್ಲಿ, ಮೂರೂ ಅವಸ್ಥೆಯಲ್ಲಿ ನಮ್ಮಲ್ಲಿ ವಿಶ್ವ ತೈಜಸ ಪ್ರಾಜ್ಞ ರೂಪಗಳಿಂದ, ವಿಶ್ವರೂಪ, ತೈಸರೂಪ, ಪ್ರಾಜ್ಞರೂಪ, ಈ ಮೂರು ರೂಪಗಳಿಂದ ಹರಿ ನಮ್ಮೊಳಗಿದ್ದು ಅವಸ್ಥಾತ್ರಯ ನಿಯಾಮಕನಾಗಿದ್ದಾನೆ. ಅವಸ್ಥಾತ್ರಯ ನಿಯಾಮಕನಾಗಿರ್ತಕ್ಕಂತಹ ಅವನಲ್ಲಿ, ಅವನು ಮುಖ್ಯ ಪ್ರಾಣದಲ್ಲಿ ಅಂತರ್ಗತನಾಗಿದ್ದಾನೆ. ನಮ್ಮೊಳಗಿದ್ದು ಎಲ್ಲ ಕರ್ಮಗಳನ್ನು ಅವನು ಮಾಡಿಸ್ತಾನೆ. ಅಷ್ಟು ಮಾತ್ರ ಅಲ್ಲ, ನಾವು ಶ್ವಾಸೋಚ್ಛ್ವಾಸ ಮಾಡುವಂಥದ್ದು ಕೂಡ ಅದು ಮುಖ್ಯ ಪ್ರಾಣದಿಂದಲೇ. ನಿಜವಾದ ಶ್ವಾಸೋಚ್ಛ್ವಾಸ ಪ್ರವರ್ತಕ. ಶ್ವಾಸೋಚ್ಛ್ವಾಸ ಮಾಡೋದು ನಾವು ಅಲ್ಲೇ ಅಲ್ಲ, ಮುಖ್ಯ ಪ್ರಾಣದೇವರು ಮಾಡೋದು. ನಮ್ಮ ದೇಹದಲ್ಲಿ 72,000 ನಾಡಿಗಳಿವೆ. ಶತಂಚ ಏಕಾ ಹೃದಯಸ್ಯ ನಾಡ್ಯ ತಾಸಾಂ ಮೂರ್ಧಾನಂ ಅಭಿನಿಸೃತ ಏಕ ಅಂತ ಕಾಡಕೋಪನಿಷತ್ತು ಹೇಳುತ್ತೆ. ನಮ್ಮ ಎಡಭಾಗದಲ್ಲಿ 36,000, ಬಲಭಾಗದಲ್ಲಿ 36,000 ನಾಡಿಗಳಿವೆ. ಅಂತಹ ನಾಡಿಗಳಲ್ಲಿ ಇದ್ದುಕೊಂಡು ನಾಡಿ ಸುಳಾದಿಯಲ್ಲಿ ವಿಜಯದಾಸರಿಂದ ಬಹಳ ವಿವರವಾಗಿ ಹೇಳ್ತಾರೆ. ನಮ್ಮ ನಾಡಿಗಳಲ್ಲಿರ್ತಕ್ಕಂತಹ ಭಗವಂತನ ರೂಪಗಳೊಂದಿಗೆ ಇದ್ದು ಮುಖ್ಯ ಪ್ರಾಣದೇವರು ನಮ್ಮೊಳಗೆ ಉಸಿರಾಡ್ತಾ ಇರುತ್ತಾರೆ. ಆ ನಾಡಿಯ ಬಗ್ಗೆ ಜಗನ್ನಾಥದಾಸರು ಒಂದು ಸುಳಾದಿಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ನಮ್ಮೊಳಗಿದ್ದು 632,032 ಶತಶ್ವಾಸಜಪಗಳ 3 ವಿಧ ಜೀವರೊಳಗೆ ಅಬ್ಜಗಜ ಕಲಿ ಪರ್ಯಂತ ತಾ ರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳಿವ ಪವಮಾನ ಸಲಹೆಮ್ಮ ಎಂಬುದಾಗಿ ಹರಿಕಥಾಂಸದಲ್ಲಿ ಜಗನ್ನಾಥದಾಸರು ನಿರೂಪಿಸ್ತಾರೆ. ನಾವು ಎಷ್ಟು ಶ್ವಾಸೋಚ್ಛ್ವಾಸ ಜಪ ಮಾಡ್ತೀವಿ. 1 ನಿಮಿಷಕ್ಕೆ 15, 15 ನಿಮಿಷಕ್ಕೆ 225, 30 ನಿಮಿಷಕ್ಕೆ 450, 60 ನಿಮಿಷಕ್ಕೆ 900, 24 ತಾಸಿಗೆ 21,600 ಶ್ವಾಸ ಜಪಗಳಾಗ್ತವೆ. ಯಾವುದೇ ಅಪೇಕ್ಷೆ ಇಲ್ಲದೆ ಶ್ವಾಸ ಜಪವನ್ನು ಮುಖ್ಯ ಪ್ರಾಣದೇವರು ಸಮಸ್ತ ಚೇತನ ವರ್ಗಗಳ ಹೃದಯ ಕಮಲದಲ್ಲಿರತಕ್ಕಂತಹ ಶ್ರೀಹರಿಯ ಪಾದಮೂಲದಲ್ಲಿ ಇದ್ದುಕೊಂಡು ಶ್ರೀಹರಿಯ ಅಪ್ಪಣೆಯಂತೆ ಕರುಣಾಳುಗಳಾಗಿರ್ತಕ್ಕಂತಹ, ಸರ್ವಜ್ಞರಾಗಿರ್ತಕ್ಕಂತಹ ವಾಯುದೇವರು ನಮ್ಮಲ್ಲಿದ್ದುಕೊಂಡು ಉಸಿರಾಡುತ್ತಾರೆ. 1,000,000 ಷಟ್ಶತಾಧಿಕ ಮಹರ್ನಿಶಂ ಶ್ವಾಸರೂಪೋ ಜಪೇನ್ನಿತ್ಯಂ. ಅಷ್ಟು ಶ್ವಾಸೋಚ್ಛ್ವಾಸ ಹಂಸ ಮಂತ್ರ ಅಂತ ಹೇಳ್ತಾರೆ. ಅದಕ್ಕೆ ಹಂಸಸ್ಸೋಹಂ ಸ್ವಾಹ ಅಂತ ಹಂಸ ಮಂತ್ರ ಅಂತ ಹೇಳ್ತಾರೆ. ಹೀಗೆ ಎಲ್ಲ ರೀತಿಯ ಜೀವರೊಳಗೆ ಇದ್ದು ಶ್ವಾಸ ಜಪವನ್ನು ಮಾಡಿ ಅವರಿಂದಲೂ ಮಾಡಿಸ್ತಾನೆ. ಹಂಸನಾಮವ ಪ್ರತಿದಿನ ಶಂಸಿಪೆ ಪವನ ಹಂಸ ಮಂತ್ರ 1,000,000 ಸಾಸಿರ ಶಂಸಿಸಿ ಷಟ್ಶತ ಹಂಸನಿಗೀವೆ ಅಂತ ಸುಳಾದಿಯಲ್ಲಿ, ತತ್ವಸುವಾಲಿಯಲ್ಲಿ ಜಗನ್ನಾಥದಾಸರು ಹೇಳ್ತಾರೆ. ಹೀಗೆ ಮುಖ್ಯ ಪ್ರಾಣದೇವರ ಬಗ್ಗೆ ಹೇಳ್ತಾ ಇದ್ದಾರೆ. ತುಂಬ ಇದೆ ಇದರಲ್ಲಿ. 21,600 ಮಂತ್ರವ ಜಪಿಸುವ ಅಪ್ರತಿಸೂತ್ರವಾಯು ಸತತ ಲಕ್ಷ್ಮೀಪತಿಯ ಅಪ್ಪಣೆಯಿಂದಲೇ ಜೀವನ ಕೈಯಿಂದ ಸುಪುಣ್ಯ ಮಾಡಿಸುವ ದಾಸೋಹಂ. ಮತ್ತು 1 ಕಾಸು ಕೊಟ್ಟರೆ, ವಿಜಯದಾಸ ಹೇಳ್ತಾರೆ, 1 ಕಾಸು ಕೊಟ್ಟರೆ ಕೊಪ್ಪರಿಗೆ ಧನ ಮಾಡಿ ಉಣಿಸುವ ಜಗದ್ಗುರು ಅಂತ ಹೇಳುವ ಮೂಲಕವಾಗಿ ಆ ಮುಖ್ಯ ಪ್ರಾಣದೇವರ ಕಾರುಣ್ಯ ಎಂಥದ್ದು ಎಂಬುದನ್ನು ವರ್ಣಿಸ್ತಾರೆ. ನಮ್ಮಲ್ಲಿದ್ದುಕೊಂಡು ನಮ್ಮ ಎಲ್ಲ ಕ್ರಿಯೆಗಳನ್ನು ಕೂಡ ಅವರೇ ಮಾಡಿಸ್ತಾರೆ. ಹೀಗೆ ಮುಖ್ಯ ಪ್ರಾಣದೇವರ ಲೀಲೆ ಅದನ್ನು ವೇದವು ತುಂಬ ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಋಗ್ವೇದಾದಿ 4 ವೇದಗಳಲ್ಲಿಯೂ ಉಪನಿಷತ್ತುಗಳಲ್ಲಿಯೂ ಮುಖ್ಯ ಪ್ರಾಣದೇವರ ಚೇಷ್ಟೆಗಳ ಬಗ್ಗೆ ತುಂಬ ಬರುತ್ತೆ.
ಅಂತಹ ವೇದ ಮಂತ್ರಗಳಿಂದ ರುದ್ರ ಇಂದ್ರ ಮೊದಲಾದ ದೇವತೆಗಳು ವರ್ಣನೆ ಮಾಡಲಿಕ್ಕೆ ಯೋಗ್ಯವಾಗಿರುವಂಥದ್ದು ಮುಖ್ಯ ಪ್ರಾಣದೇವರ ಚರಿತ್ರೆ. ಇಂತಹ ಚರಿತ್ರೆಯನ್ನು ಮಂದಮತಿಯಾಗಿರತಕ್ಕಂತಹ ನನಗೆ ಹೇಳಲಿಕ್ಕೆ ಸಾಧ್ಯವ? ಖಂಡಿತ ಸಾಧ್ಯ ಇಲ್ಲ. ಮುಖ್ಯ ಪ್ರಾಣದೇವರ ಅವರೆಲ್ಲ ಪ್ರಪಂಚವನ್ನೇ ವ್ಯಾಪಿಸಿದ್ದಾರೆ. ಯಾವುದಂತ ಹೇಳೋದು? ಅವರ ಯಾವ ಲೀಲೆಯನ್ನು ಹೇಳೋದು? ಯಾವುದನ್ನು ಹೇಳಲಿಕ್ಕಾಗಲ್ಲ. ಯಾವುದಂತ ಹೇಳೋದು? ಅಪರಿಮಿತವಾಗಿರುವಂಥದ್ದು. ಹಾಗಾಗಿ ಆ ಮುಖ್ಯ ಪ್ರಾಣದೇವರು ನಮ್ಮೊಳಗಿದ್ದುಕೊಂಡು ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಭಯ ನಿವಾರಣೆ ಮಾಡ್ತಾರೆ. ಯದಂತೆ ಎಚ್ಚ ದೂರಕ್ಕೆ ಭಯಂ ಮಿಂದತಿ ಮಾವಿಹ ಪವಮಾನ ವಿತಜ್ಜಹಿ ಅಂತ ನಾವು ಪವಮಾನ ಸೂಕ್ತದಲ್ಲಿ ವಾಯುದೇವರನ್ನು ಪ್ರಾರ್ಥನೆ ಮಾಡ್ತೇವೆ. ಹೇ ಪವಮಾನ, ಹನುಮ ರೂಪಿಯಾಗಿರ್ತಕ್ಕಂತಹ ವಾಯುದೇವನೇ, ಯತ್ ಯಾವುದು ಅಂತಿ ಸಮೀಪದಲ್ಲಿರ್ತಕ್ಕಂತಹ ಸುಗ್ರೀವನಿಂದ ಆಗಿರತಕ್ಕಂತಹ ಭಯ, ದೂರಕ್ಕೆ 100 ಯೋಜನೆ ದೂರವಿದ್ದು ಹೋಗಲಿಕ್ಕೆ ಸಾಧ್ಯ ಇಲ್ಲದಂತಹ ಭಯ, ರಾವಣನ ಕಡೆಯಿಂದ ಭಯ, ಅಂತಹ ಭಯವು ವಿಂದತಿ ಕಪಿಗಳಿಗಿತ್ತೋ ತತ್ ಆ ಸಮೀಪದ ಸುಗ್ರೀವಾದಿಗಳ ಭಯ, ದೂರದ ರಾವಣಾದಿಗಳ ಭಯ, ಅದನ್ನು ಸೀತಾನ್ವೇಷಣ ಕಾರ್ಯ ಮಾಡಿ ನೀನು ದೂರ ಮಾಡಿದ್ದೀಯಾ ಅಂತ ಪವಮಾನ ಮಂಡಲ ಹೇಳುತ್ತೆ. ಇದಂತೆ ಎಚ್ಚ ದೂರಕ್ಕೆ ಹೇ ಪವಮಾನ, ಹೇ ಭೀಮಸೇನನೇ, ಯತ್ ಯಾವುದು ಅಂತಿ ಸಮೀಪದಲ್ಲಿರತಕ್ಕಂತಹ ಭಯ, ದುರ್ಯೋಧನನಿಂದ ಬಂದಂತಹ ಭಯ, ವಿಷದ ಭಯ, ಬೆಂಕಿ ಭಯ, ಇದೆಲ್ಲವನ್ನ ದುರ್ಯೋಧನ ಮಾಡಿದ ಅಂತಹ ಯಾವ ಭಯ ಇದೆಯೋ, ಯತ್ ಯಾವುದು ಹತ್ತಿರದ ಭಯ. ದೂರ ಇರತಕ್ಕಂತಹ ಭಯ ಅಂದರೆ ದುರ್ಯೋಧನದಿಂದ ದೂರ ಇರತಕ್ಕಂತಹ ಭಯ ಅಂದರೆ ಪುರೋಚನ ಮೂಲಕವಾಗಿ ಅರಗಿನ ಮನೆ ಸುಡಿಸುವ ಪ್ರಯತ್ನವನ್ನು ಮಾಡ್ತಾನೆ ದುರ್ಯೋಧನ. ಅಂತಹ ದೂರತಕ್ಕಂತಹ ದುರ್ಯೋಧನದ ನಿಯಮಿತರಾಗಿರತಕ್ಕಂತಹ ಪುರೋಚನಾದಿಗಳು, ಪುರೋಚನ ಅರಗಿನ ಮನೆಗೆ ಬೆಂಕಿ ಇಟ್ಟ ಅಂತಹ ಭಯ, ಆ ಭಯವನ್ನು ಮತ್ತು ವಿಷ ಬೆಂಕಿ ಮೊದಲಾದವುಗಳ ಭಯ ಅದನ್ನು ವಿಂದತಿ, ಅದನ್ನು ಧರ್ಮರಾಜಾದಿ ಪಾಂಡವರಿಗೆ ಏನು ಬರ್ತಾ ಇತ್ತು ಆ ಭಯ, ಅದನ್ನು ತತ್ ಆ ಭಯವನ್ನು ವಿಜಯಿ ನೀವು ದೂರ ಮಾಡಿದ್ದೀರಿ ಅಂತ ಪವಮಾನ ಮಂಡಲ ಹೇಳುತ್ತೆ. ಹೇ ಪವಮಾನ, ಹೇ ಮಧ್ವರೇ, ಯತ್ ಯಾವುದು ಅಂತಿ ಸಮೀಪದಲ್ಲಿರತಕ್ಕಂಥ ಭಯ, ನಮ್ಮಲ್ಲಿರ್ತಕ್ಕಂಥ ಭಯ, ಅಜ್ಞಾನಾದಿ ಭಯ, ಸಂಸಾರದಲ್ಲಿರ್ತಕ್ಕಂಥ ಭಯ ಏನಿದೆಯೋ, ಯತ್ ಹತ್ತಿರದ ಭಯ ಇದು ಸಂಸಾರದ ಭಯ, ದೂರ ಇರತಕ್ಕಂಥ ಭಯ, ದೂರ ಇರತಕ್ಕಂತಹ ನರಕಾದಿಗಳ ಭಯ ಏನಿದೆ ಅದು ಯತ್ ಭಯಂ ವಿಂದತಿ, ಯಾವ ಭಯ, ಹತ್ತಿರದ ಭಯ, ಸಂಸಾರದ ಭಯ, ಅಜ್ಞಾನಾದಿ ಭಯ, ದೂರದ ಭಯ, ನರಕಾದಿಗಳ ಭಯ, ಇದನ್ನು ನೀವು ಈ ಜನ್ಮದಲ್ಲಿ ಬರಬಹುದಂತಹ ಭಯ, ಬೇರೆ ಜನ್ಮಗಳಲ್ಲಿ ಬೇರೆ ದೇಶ ಕಾಲದಲ್ಲಿ ಬರಬಹುದಾಗಿರ್ತಕ್ಕಂತಹ ಸಾಂಸಾರಿಕ ಭಯ, ಅದನ್ನು ವಿಜಯಿ ದೂರ ಮಾಡ್ರಿ. ಅಪಮೃತ್ಯು ಭಯಂ ತಸ್ಯ ಯದಂತಿ ದೃಗ್ ಜಪೇತ್ ವ್ರಜೇತ್ ಎಂಬ ಪ್ರಮಾಣಾನುಸಾರವಾಗಿ ಅಪಮೃತ್ಯುವನ್ನು ಪರಿಹರಿಸ್ತಕ್ಕಂತಹ, ದುಸ್ವಪ್ನವನ್ನು ಪರಿಹರಿಸ್ತಕ್ಕಂತಹ ಕರುಣಾಳು ಮುಖ್ಯ ಪ್ರಾಣ. ಅದಕ್ಕೋಸ್ಕರವೇ ಅಂಜಿದವರಿಗೆ ವಜ್ರ ಪಂಜರ ನೆನೆಬ ಪ್ರಭಂಜನ ಪ್ರಭುವೇ, ಪ್ರತಿದಿನ ನಮ್ಮ ಭಯ ಭಂಜಿಸಿ ಕಾಯ ಬಹುರೂಪ ಅಂತ ಹೋಮಾಂದ ಹೇಳಿದ ಹಾಗೆ ತತ್ವಸ್ವಾರಿಯಲ್ಲಿ ಜಗನ್ನಾಥದಾಸರು ಹೇಳ್ತಾರೆ. ಹೀಗೆ ವಾಯುದೇವರು ತಮ್ಮ 3 ರೂಪಗಳಲ್ಲಿ ಅಸಾಧಾರಣವಾಗಿರ್ತಕ್ಕಂತಹ ಲೀಲೆಯನ್ನು ಮಾಡಿದವರು. ಒಂದವತಾರದಿ ಕೊಂದ ರಕ್ಷಸರ, ಮತ್ತೊಂದವತಾರದಿ ಅಸುರ ವೃಂದ ಘಾತಿಸಿದೆ, ನಂದ ತೀರ್ಥ ರೂಪದಿಂದ ಸಕಲವರು ಅಂದ ವಚನಗಳ ಕಡಿದು ನಂದದಲ್ಲಿ ಮೆರೆದೆ ತಂದೆ, ಕೃತಿಗಳು ನಿನ್ನಿಂದ ಆದದ್ದು ನೋಡಿ ಮಂದರೋದ್ಧಾರ ಸುಖಿಸುರ ಸಪುತದ್ವೀಪ ಸಿಂಧು ಸಪುತ ಏಕದಿಂದ ಹಾರುವನು, ಮುಂದಿದ್ದ ಕಾಲುವೆಯ ನಿಂದು ದಾಟಿದಂತೆ ಮಂದಮತಿಗಳ ಮನಕ್ಕೆ ಏನಂದೆ ಯಲೋದೇವ, ಸುಂದರಾಂಗನೆ ಸುಖದಿಂದ ಪೂರಿತ ವಾಯುನಂದನ ಹನುಮ, ರಾಮನಿಂದ ಆಲಿಂಗನವ ಪಡೆದೆ ಬಂದು ವಂದಿಸಿದೆ ಗೋಪಿ ಕಂದಗೆ ಭೀಮ, ನಂದಮೂರ್ತಿ ವ್ಯಾಸನಿಂದ ತತ್ವಗಳೆಲ್ಲ ಅಂದದಿ ಓದುವ ಅಮರೇಂದ್ರ ವಂದಿತ, ಮಧ್ವ ತಂದೆ ಎನ್ನ ಭಿನ್ನ ಒಂದು ಪಾಲಿಸುವುದು ಎಂಬುದಾಗಿ ರಾಯರು ಸುಳಾದೇವಿ ಹೇಳ್ತಾರೆ. ಹನುಮನಾಗಿದ್ದಾಗ ರಾಮನನ್ನು ಹೊತ್ತು ಸುಗ್ರೀವನ ಬಳಿ ಧಾವಿಸಿದ್ದು, ಸೀತಾನ್ವೇಷಣೆಗೆ ಅಲೆದಾಡಿದ್ದು, ಲಂಕೆಗೆ ಹೋಗಿ ಸೀತಾಕೃತಿಯನ್ನು ಸಮಾಧಾನಿಸಿದ್ದು, ಸಂಜೀವನ ಪರ್ವತಕ್ಕಾಗಿ ಧಾವಿಸಿದ್ದು, ಭೀಮನಾಗಿದ್ದಾಗ ಅರಗಿನ ಮನೆಯಿಂದ ಸಹೋದರನ ರಕ್ಷಿ ಹೊರಟದ್ದು, ಬಗ ಕಿರಿಮಿಯರ ಜರಾಸಂಧಾರಿಗಳ ವಧೆಗಾಗಿ ಧಾವಿಸಿದ್ದು, ಯುದ್ಧದಲ್ಲಿ ಗದೆ ಹಿಡಿದು ಕೊಲ್ಲಲು ಧಾವಿಸಿದ್ದು, ಮಧ್ವರಾದಾಗ ತತ್ವಜ್ಞಾನ ರಹಿತರಾದವರಿಗೆ ತತ್ವಜ್ಞಾನ ನೀಡಿದ್ದು, ದುಃಖ ಸಮುದ್ರವನ್ನು ದಾಟಿಸಲು ಭಗವಂತನ ಅಣತಿಯಂತೆ ಅವತರಿಸಿ ವೇಗವಾಗಿ ಭೂಮಿಯ ಕಡೆಗೆ ಧಾವಿಸಿದ್ದು, ಈ ಅಂಶವನ್ನೇ ತಿರುಪಂಡಿತಾಚಾರ್ಯರು
ವಾಯುಸ್ಥಿತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ. ಹೀಗೆ ದೇಹದಲ್ಲಿ ಎಲ್ಲಿ ವಾಯು ಇರ್ತಾರೋ ಅಲ್ಲಿ ಹರಿ ಇರ್ತಾನೆ, ಎಲ್ಲಿ ಹರಿ ಇರ್ತಾನೋ ಅಲ್ಲಿ ವಾಯು ಇರ್ತಾನೆ. ಕಸ್ಮಿನ್ವಹಂ ಉತ್ಕ್ರಾಂತೋ ಭವಿಷ್ಯಾಮಿ ಕಸ್ಮಿನ್ ಸ್ಥಿತಿ ಸ್ಥಾಸ್ಯಾಮಿ ಸಹ ಪ್ರಾಣಹಂ ಅಸೃಜತ. ಅಂದರೆ ಯಾರು ಈ ದೇಹದಿಂದ ಯಾರು ಹೊರಟರೆ ನಾನು ಹೊರಟದೇನೋ, ಯಾರಿದ್ದರೆ ನಾನು ಇರುವೆನೋ ಅಂಥವನನ್ನು ಸೃಜಿಸುವೆ ಅಂಥೇಳಿ ಹರಿ ಸಂಕಲ್ಪ ಮಾಡಿ ವಾಯುದೇವರನ್ನು ಸೃಷ್ಟಿ ಮಾಡಿದ ಅಂತ ಈ ಷಟ್ಪ್ರಶ್ನೆ ಉಪನಿಷತ್ತು ಹೇಳ್ತಾ ಇದೆ. ಕಸ್ಮಿನ್ನಹಂ ಉತ್ಕ್ರಾಂತೆ ಉತ್ಕ್ರಾಂತೋ ಭವಿಷ್ಯಾಮಿ. ಅಂತಹ ಮುಖ್ಯ ಪ್ರಾಣದೇವರು ಎಲ್ಲಿ ಹೋಗ್ತಾರೋ ಅಲ್ಲಿ ಪರಮಾತ್ಮ ಹೋಗ್ತಾನೆ. ಅದಕ್ಕೆ ಮುಖ್ಯ ಪ್ರಾಣ, ಅದಕ್ಕೆ ಪರಮಾತ್ಮನಿಗೆ ವಾಯುವಾಹನ ಅಂತ ಹೇಳೋದು. ವಿಷ್ಣು ಸಹಸ್ರ ಬರ್ತದೆ ವಾಯುವಾಹನ. ವಾಯುವಾಹನ ಅಂದರೆ ವಾಯುದೇವರ ವಾಹನ. ಶರೀರಾಣಿ ಪ್ರತಿ ವಾಹಯತಿ ವಾಯುಂ ಜೀವಾತ್ಮನಾಂ ಶರೀರಾಣಿ ಪ್ರತಿವಾಹಯತಿ ವಾಯುವಾಹನ. ವಾಯುವನ್ನು ಮತ್ತು ಜೀವಾತ್ಮರ ಶರೀರವನ್ನು ಭಗವಂತ ಮುಖ್ಯ ಪ್ರಾಣನ ಅನುಸರಿಸಿ ಈ ಜೀವಾತ್ಮನ ಬೇರೆ ಶರೀರವನ್ನು ಪ್ರವೇಶ ಮಾಡ್ತಾನೆ. ಭಗವಂತನನ್ನು ಅನುಸರಿಸಿ ಅವನ ಆದೇಶಾನುಸಾರವಾಗಿ ಬೇರೆ ಬೇರೆ ಶರೀರನ ಪ್ರವೇಶ ಮಾಡ್ತಾನೆ. ಆದ್ದರಿಂದ ಭಗವಂತನು ಪರಿಸರ ಪದ್ಧತಿ ಅಂತ, ಪರಿಸರ ಅಂದರೆ ಮುಖ್ಯ ಪ್ರಾಣ, ಮುಖ್ಯ ಪ್ರಾಣನ ದಾರಿಯೇ ಭಗವಂತನ ದಾರಿ. ಪರಿಸರ ಪದ್ಧತಿ, ಪರಿಸರ ಅಂದರೆ ಎಲ್ಲ ಕಡೆ ಇರುವಂಥದ್ದು ಪರಿಸರ ಅಂದರೆ ಮುಖ್ಯ ಪ್ರಾಣದೇವರು. ಆ ಪರಿಸರನೇ ಪದ್ಧತಿ ಅಂತ ಪರಮಾತ್ಮನಿಗೆ ಅವನೇ ದಾರಿ ಅಂದರೆ ಮುಖ್ಯ ಪ್ರಾಣ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಪರಮಾತ್ಮ ಬರ್ತಾನೆ ಅಂತೆಲ್ಲ ಈ ವಿಚಾರ ಉಪನಿಷತ್ತಿನಲ್ಲಿ ಬರ್ತದೆ. ಹೀಗೆ ಮುಖ್ಯ ಪ್ರಾಣದೇವರು ಹನುಮಂತ, ಭೀಮಸೇನ, ಮಧ್ವಾಚಾರ್ಯರಾಗಿ ಅವತಾರ ಮಾಡಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಹೀಗಿರುವಾಗ ಅವೆಲ್ಲವನ್ನು ಕೂಡ ಹೇಳಲಿಕ್ಕೆ ನಮ್ಮಂತಹವರಿಗೆ ಮಂದಬುದ್ಧಿಗೆ ಸಾಧ್ಯ ಇಲ್ಲ ಅಂತ ಇಲ್ಲಿ ದೇವತೆಗಳಿಂದ ಮಾತ್ರ ಅವರನ್ನು ವರ್ಣಿಸಲು ಸಾಧ್ಯ ಅಂತ ಹೇಳಿ, ಎಲ್ಲ ಅವತಾರಗಳಿಗೂ ಕೂಡ ವಾಯುದೇವರು ಪರಮಾತ್ಮನಿಗೋಸ್ಕರವಾಗಿಯೇ ಅವತಾರ ಮಾಡಿದರು. ಪ್ರಧಾನ ಅಂಗ ಅಂತ ಭೂಭಾರ ಹಾರಿಯಾಗಿರ್ತಕ್ಕಂತಹ ವಿಷ್ಣುವಿಗೆ ಪ್ರಧಾನ ಅಂಗಂ ಹಿ ಮಾರುತಿ, ಭೂಭಾರ ಹಾರಿಣೋ ವಿಷ್ಣೋ ಪ್ರಧಾನ ಅಂಗಂ ಹಿ ಮಾರುತಿ ಅಂತ ಹೇಳಿದಾಗೆ ಪರಮಾತ್ಮನ ಭೂಭಾರ ಹರಣ ಕಾರ್ಯಕ್ಕೆ ಪ್ರಧಾನ ಅಂಗವಾಗಿ ಇರತಕ್ಕಂಥವರು. ಹನುಮಾನಿತಿ ವಿಖ್ಯಾತ ರಾಮ ಕಾರ್ಯದೊಂದರ ಅಂತ ಹೇಳ್ತಾರೆ ಯುಕ್ತಿಮಲ್ಲಿಕಾದಲ್ಲಿ. ಹನುಮಂತನೇ ಪರಮಾತ್ಮನ ಕಾರ್ಯವನ್ನು ಮಾಡಲಿಕ್ಕೆ ಧುರಂಧರ. ಹೀಗೆ ಹನುಮಾನೇಕಃ ಸಮರ್ಥಃ ನಪರೋಸ್ತಿ ಕಶ್ಚಿತ್ ಅಂತ ಸಮುದ್ರರಂಗನ ಮಾಡಬೇಕಾದ್ರೆ ಯಾರು ಮಾಡಲಿಕ್ಕೆ ಸಾಧ್ಯ, ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಕಪಿಗಳು ಕಂಗಾಲಾಗಿ ಕೂತ್ಕೊಂಡಾಗ ಜಾಂಬು ಅಂತ ಹೇಳೋದು ಹನುಮಾನೇಕಃ ಸಮರ್ಥಃ ನಪರೋಸ್ತಿ ಕಶ್ಚಿತ್. ಹನುಮಂತನೊಬ್ಬನೇ ಸೀತಾನ್ವೇಷಣ ಕಾರ್ಯದಲ್ಲಿ ಸಮರ್ಥ. ಕೋಟಿಗಟ್ಟಲೆ ರಾಕ್ಷಸೈನ್ಯ, ಅಶೀತಿ ಕೋಟಿ ಯೂಥಪಂ, 80 ಕೋಟಿ ಸೈನ್ಯವನ್ನು ಯಾವುದೇ ಆಯುಧಗಳಿಲ್ಲದೆ ಅವರೆಲ್ಲ ಅಸಂಖ್ಯ ಆಯುಧಗಳನ್ನು ಹಿಡ್ಕೊಂಡು ಬರ್ತಾ ಇದ್ರು ಕೂಡ ಅವರು ಏನು ಮಾಡಿದ್ರು ಏನೂ ಆಗಲಿಲ್ಲ. ಹೂವಿನ ಹಾರವನ್ನು ಹೊಡೆದಾಗಾಯಿತು, ಒಂದು ರೋಮು ಏನಾಗಲಿಲ್ಲ. ಅಂತಹ ರಾಕ್ಷಸರನ್ನು ಅಂಗೈಯಲ್ಲಿ ಹೊಡೆದು ಚೆನ್ನಾಗಿ ಪುಡಿ ಪುಡಿ ಮಾಡಿತು. ಎಂಥೆಂತಹ ಸೇನಾಧಿಪತಿಗಳು, ದುರ್ಧರ್ಷ, ಯೂಪಾಕ್ಷ, ವಿರೂಪಾಕ್ಷ, ಭಾಸಕರ್ಣ, ಪ್ರಗಸ, 5 ಜನ ಸೇನಾಪತಿ ಅವರನ್ನು ಸಂಹಾರ ಮಾಡಿ ಆಮೇಲೆ 80 ಕೋಟಿ ಸೈನ್ಯವನ್ನು ಅವನೊಬ್ಬನೇ ಸಂಹಾರ ಮಾಡಿದವ. ಹಾಗಾಗಿ ಪರಮಾತ್ಮ ಈ ಒಂದು ಭುವಾರಹರಣ ಕಾರ್ಯದಲ್ಲಿಯೂ ಕೂಡ ವಾಯುದೇವರ ಪಾತ್ರ ಬಹಳ ಮುಖ್ಯವಾಗಿರುವಂಥದ್ದು. ಹಾಗಾಗಿ ಯಾವ ದೃಷ್ಟಿಯಲ್ಲಿ ನೋಡಿದರೂ ಕೂಡ, ಜೀವರ ದೃಷ್ಟಿಯಲ್ಲಿ ನೋಡ್ತೀರಾ, ಈ ಪ್ರಪಂಚದ ರಕ್ಷಣೆ ನೋಡ್ತೀರಾ, ಪರಮಾತ್ಮನ ಸೇವೆ ಮಾಡೋದರಲ್ಲಿ ಎಲ್ಲ ಅವತಾರಗಳು, ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೋಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಭಗವಂತನ ಎಲ್ಲ ಕಾರ್ಯಗಳನ್ನು ಚೆನ್ನಾಗಿ ಸಾಧಿಸಿಕೊಡ್ತಕ್ಕಂಥವನು ಮುಖ್ಯಪ್ರಾಣ. ಹೀಗೆ ಮುಖ್ಯಪ್ರಾಣ ದೇವರ ಒಂದು ಮಹಿಮೆ ಅಪಾರವಾಗಿರುವಂಥದ್ದು. ಅವರ ಲೀಲೆಗಳನ್ನು ನಮಗೆ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳು ವೇದ ಮಂತ್ರಗಳ ಮೂಲಕವಾಗಿ ವರ್ಣನೆ ಮಾಡ್ತಾರೆ. ಅಂತಹ ಪ್ರಾಣದೇವರ ಲೀಲೆಯನ್ನು ನಾನು ನನ್ನ ಸಂಕ್ಷಿಪ್ತವಾಗಿರ್ತಕ್ಕಂತಹ ಮಾತುಗಳಿಂದ ಹೇಳಿ ಹೊರಟಿದ್ದೇನೆ. ಆದ್ದರಿಂದ ನನ್ನಲ್ಲಿ ಕರುಣೆ ತೋರಿಸ್ಬೇಕು ಅಂತ ಹೇಳಿ ಮುಂದೆ ಆ ಏನ ಉಚ್ಚಾವಚಾಹ ಸಮಸ್ತ ಚೇಷ್ಟಾಹ, ಆ ವಾಯುದೇವರ ಸಮಸ್ತ ಚೇಷ್ಟೆಗಳು, ಉಚ್ಚಾವಚಾಹ ಅನೇಕ ಬಗೆಯಾಗಿರ್ತಕ್ಕಂತಹ ಚೇಷ್ಟೆಗಳು, ಅವುಗಳಲ್ಲಿ
ಯಾವ ಚರಿತ್ರೆಯನ್ನು ಇದು ತುಂಬ ಆಶ್ಚರ್ಯಕರವಾದಪ್ಪ ಇದನ್ನು ಹೇಳಬೇಕು ಅಂತ ಹೇಳಬೇಕೋ ಹೇಳಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಯಾವುದಂತ ಹೇಳೋದು, ಯಾವುದು ಹೇಳಲಿಕ್ಕೆ ಸಾಧ್ಯ ಅಲ್ಲ. ಆದರೆ ನನ್ನ ಮನಃಶುದ್ಧಿಗೋಸ್ಕರವಾಗಿ ನಾನು ಹೇಳ್ತಾ ಇದ್ದೇನೆ. ಮುಖ್ಯ ಪ್ರಾಣದೇವರು ಸಮಸ್ತ ಪ್ರಾಣಿಗಳ ನಿಯಾಮಕರಾಗಿ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವುಗಳಲ್ಲಿ ಯಾವ ಚರಿತ್ರೆಯೂ ಆಶ್ಚರ್ಯಕರ, ಯಾವುದು ಹೇಳುವಂಥದ್ದು, ಯಾವುದು ಹೇಳಲ್ಪಡುವಂಥದ್ದು ಯಾವುದನ್ನು ನಾನು ಹೇಳಬೇಕು? ಅದು ಸಾಧ್ಯ ಇಲ್ಲ. ಯಾವುದನ್ನು ವರ್ಣಿಸಲಿ. ಆದರೆ ಅವರ ಚರಿತ್ರೆಯನ್ನು, ಯಾವುದಾದ್ರೂ ಒಂದು ಪವಿತ್ರವಾದ ಚರಿತ್ರೆಯನ್ನು ವರ್ಣಿಸಿದರೆ ನನ್ನ ಮನಸ್ಸು ಶುದ್ಧಿ ಆಗತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಅಂತ ಈ ಶ್ಲೋಕದಲ್ಲಿ ಹೇಳಿಕೊಟ್ಟಿದ್ದಾರೆ. ಯಾವ ವಾಯುದೇವರಿಂದ ಉಚ್ಚಾವಚಾಹ ಅನೇಕ ಬಗೆಯಾಗಿರತಕ್ಕಂತಹ ಸಮಸ್ತ ಚೇಷ್ಟಾ ಸಕಲ ಕೆಲಸಗಳು ಆದಾವೋ ತತ್ರ ಅವುಗಳಲ್ಲಿ ಕಿಂ ಚರಿತಂ ಯಾವ ಚರಿತ್ರೆಯು ಚಿತ್ರಂ ಆಶ್ಚರ್ಯವಾದದ್ದು ಅಂತ ನಿವೇದ್ಯಂ ವರ್ಣಿಸಲು ಶಕ್ಯ. ಕಿಂತು ಆದರೆ ಉತ್ತಮ ಶ್ಲೋಕ ಶಿಖಾಮಣೀನಾಂ ಪುಣ್ಯವನ್ನುಂಟು ಮಾಡತಕ್ಕಂತಹ ಕೀರ್ತಿಯುಳ್ಳವರಿದ್ದಾರೆ. ಅಂಥವರಲ್ಲಿ ಶಿರೋರತ್ನರು, ಪುಣ್ಯವನ್ನುಂಟು ಮಾಡತಕ್ಕಂತಹ ಕೀರ್ತಿಯುಳ್ಳ ಅವರು ಯಾರ್ಯಾರಿದ್ದಾರೆ ಅವರಲ್ಲಿ ಶಿರೋರತ್ನದ ಹಾಗಿದ್ದಂತಹ ವಾಯುದೇವರ ಚರಿತ್ರೆಯ ಅನುವಾದ, ಚರಿತ್ರೆಯನ್ನು ವರ್ಣಿಸುವಂಥದ್ದು ಅದು ಮನೋವಿಶುದ್ಧಿ, ನನ್ನ ಮನಃಶುದ್ಧಿಗೋಸ್ಕರವಾಗಿ ಆಗುವಂಥದ್ದು. ಅಂತಹ ಚರಿತ್ರೆಯನ್ನು ನಾನು ವರ್ಣನೆ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ. ಉಚ್ಚಾವಚಾಹ ಯಾವ ಮುಖ್ಯ ಪ್ರಾಣದೇವರಿಂದ ಉಚ್ಚಾವಚಾಹ ಅನೇಕ ಬಗೆಯಾಗಿರ್ತಕ್ಕಂತಹ ಸಮಸ್ತ ಚೇಷ್ಟಾ ಸಕಲ ಕೆಲಸಗಳು ಸ್ಯುಹು ಇದ್ದಾವೋ ತತ್ರ ಅವುಗಳಲ್ಲಿ ಕಿಂ ಚರಿತಂ ಯಾವ ಚರಿತ್ರೆಯು ಚಿತ್ರಂ ಆಶ್ಚರ್ಯಕರವಾದದ್ದು ಅಂತ ನಿವೇದ್ಯಂ ಹೇಳಬೇಕು ನಾನು. ಕಿಂತು ಆದರೆ ಉತ್ತಮ ಶ್ಲೋಕ ಶಿಖಾಮಣೀನಾಂ, ಉತ್ತಮ ಶ್ಲೋಕ ಅಂದರೆ ಪುಣ್ಯವನ್ನುಂಟು ಮಾಡತಕ್ಕಂತಹ ಕೀರ್ತಿ ಉಳ್ಳವರಿಗೆ ಶಿಖಾಮಣೀನಾಂ ಶಿರೋರತ್ನದ ಹಾಗಿರತಕ್ಕಂತಹ ವಾಯುದೇವರ ಚರಿತ್ರೆಯ ಅನುವಾದ ವರ್ಣಿಸುವುದು ಮನೋವಿಶುದ್ಧಿ, ನನ್ನ ಮನಃಶುದ್ಧಿಗೋಸ್ಕರವಾಗಿ ಅಂತ ಈ ಶ್ಲೋಕದ ಅಭಿಪ್ರಾಯ. ಇನ್ನೊಮ್ಮೆ ಪದಪದಾರ್ಥ ಹೇಳ್ತೇನೆ. ಯಾವ ವಾಯುದೇವರಿಂದ ಉಚ್ಚಾವಚಾಹ ಅನೇಕ ಬಗೆಯಾಗಿರ್ತಂತಹ ಸಮಸ್ತ ಚೇಷ್ಟ ಸಕಲ ಕೆಲಸಗಳು ಆಗಿದ್ದಾವೋ ತತ್ರ ಅವುಗಳಲ್ಲಿ ಕಿಂ ಚರಿತಂ ಯಾವ ಚರಿತ್ರೆಯು ಚಿತ್ರಂ ಆಶ್ಚರ್ಯಕರವಾದದ್ದಂತ ನಿವೇದ್ಯಂ ಹೇಳಬೇಕು. ಕಿಂತು ಆದರೆ ಉತ್ತಮ ಶ್ಲೋಕ ನಿಶಿಖಾಮಣೀನಾಂ ಪುಣ್ಯವನ್ನುಂಟು ಮಾಡತಕ್ಕಂತಹ ಕೀರ್ತಿಯುಳ್ಳವರಿಗೆ ಶಿರೋರತ್ನದಿರ್ತಕ್ಕಂತಹ ವಾಯುದೇವರ ಚರಿತ್ರೆಯ ಅನುವಾದವು ಚರಿತ್ರೆಯನ್ನು ವರ್ಣಿಸುವುದು ಮನೋವಿಶುದ್ಧಿ, ನನ್ನ ಮನಸ್ಸಿನ ಶುದ್ಧಿಗೋಸ್ಕರ ಆಗುವಂಥದ್ದು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ಅಲ್ಪ ಬುದ್ಧಿಯಾಗಿರತಕ್ಕಂತಹ ನಾನು ಹೇಳ್ತಕ್ಕಂತಹ ವಿಚಾರದಲ್ಲಿ ಏನಾದರೂ ಇದ್ದರೆ ನೀವು ನನ್ನ ಮೇಲೆ ದಯೆ ತೋರಬೇಕು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ವಿಚಾರಗಳೊಂದಿಗೆ ಇವತ್ತಿನ ಈ ಮಧ್ವಿಜಯ ಪಾಠವನ್ನು ಸಮಾಪ್ತಿಗೊಳಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.